Praise the Lord. Praise the Lord. Praise the Lord. ಪ್ರಭು ಯೇಸುವಿನಲ್ಲಿ ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ದೇವರ ಮಕ್ಕಳೇ, ಪ್ರಭು ಯೇಸು ಕ್ರಿಸ್ತರ ಕೃಪಾಶೀರ್ವಾದವು, ದೇವರ ಪ್ರೀತಿಯು, ಪವಿತ್ರ ಆತ್ಮರ ಅನ್ಯುನ್ನತಿಯು ಪಿತ, ಸುತ ಮತ್ತು ಪವಿತ್ರಾತ್ಮರ ನಾಮದಲ್ಲಿ ನಿಮ್ಮೆಲ್ಲರೊಡನೆಯೂ ಇರಲಿ. ಪ್ರೀಸ್ ದಿ ಲಾರ್ಡ್. ಪ್ರೀಸ್ ದಿ ಲಾರ್ಡ್. ಪ್ರಿಯರೇ, ಈ ಒಂದು ಸಮಯ ನಮ್ಮೆಲ್ಲರಿಗೂ ಆಶೀರ್ವಾದದ ಸಮಯ. ಈ ಸಮಯ ನಮ್ಮೆಲ್ಲರಿಗೂ ಜ್ಞಾನವನ್ನು ತರುವಂತಹ ಸಮಯ, ವಿವೇಕವನ್ನು ಪ್ರವರ್ಧಿಸುವಂತಹ ಸಮಯ. ಪ್ರಿಯರೇ, ನಾವು ಹಲವಾರು ಬಾರಿ ದೇವರ ವಾಕ್ಯವನ್ನ ಕೇಳುತ್ತೇವೆ, ದೇವರ ವಾಕ್ಯವನ್ನ ಓದುತ್ತೇವೆ. ತುಂಬಾ ಸಂತೋಷ. ಓದುವುದು ತುಂಬಾ ಸಂತೋಷ, ದೇವರ ವಾಕ್ಯವನ್ನ ಕೇಳುವುದು ತುಂಬಾ ಸಂತೋಷ. ನಮ್ಮ ಜೀವಿತದಲ್ಲಿ ನಾವೆಲ್ಲರೂ ದೇವರನ್ನ ವಿಶ್ವಾಸಿಸುವುದು ಸಹಜವಾಗಿದೆ. ಆದರೆ ನಮ್ಮ ವಿಶ್ವಾಸದ ಜೀವಿತದಲ್ಲಿ ನಾವು ದೇವರನ್ನು ವಿಶ್ವಾಸಿಸುವಂತಹ ಮಾರ್ಗಗಳು ವ್ಯತ್ಯಾಸವಾಗಿದೆ. ದೇವರನ್ನ ಪ್ರೀತಿಸುವಂತಹ ಮಾರ್ಗಗಳು ವ್ಯತ್ಯಾಸವಾಗಿದೆ. ಆ ವ್ಯತ್ಯಾಸಗಳನ್ನು ನಾವು ಪರಿಶೀಲಿಸುವುದಿಲ್ಲ. ನಾವು ನಮ್ಮ ಜೀವಿತದಲ್ಲಿ ದೇವರನ್ನ ಪ್ರೀತಿಸುತ್ತೇವೆ, ವಿಶ್ವಾಸಿಸುತ್ತೇವೆ, ಹೌದು. ಆದರೆ ನಮ್ಮ ವಿಶ್ವಾಸ ಕೇವಲ ಒಬ್ಬ ಮನುಷ್ಯನ ಮುಂದೆ ನಿಲ್ಲುವಂತಹ ವಿಶ್ವಾಸವಾಗಿದೆ, ದೇವರ ಮುಂದೆ ನಿಲ್ಲುವಂತಹ ವಿಶ್ವಾಸ. ಪಡೆದುಕೊಳ್ಳುವುದಕ್ಕಾಗಿ ಮಾತ್ರವೇ ಆಗಿದೆ ನಮ್ಮ ವಿಶ್ವಾಸ. ನಮ್ಮ ಅವಶ್ಯಕತೆಗಳನ್ನ ಹೇಳುವುದಕ್ಕಾಗಿಯೇ ಆಗಿದೆ ನಮ್ಮ ವಿಶ್ವಾಸ. ಇದು ವಿಶ್ವಾಸವಲ್ಲ. ನಾನು ಪಡೆದುಕೊಳ್ಳುವುದಕ್ಕಾಗಿ, ಕೇಳುವುದಕ್ಕಾಗಿ ಮಾತ್ರ ನಾನು ದೇವರಲ್ಲಿ ಕುಳಿತುಕೊಳ್ಳುತ್ತೇನೆ ಅಂದರೆ ದಟ್ ಇಸ್ ನಾಟ್ ಫೇತ್ಫುಲ್ ಲೈಫ್, ದಟ್ಸ್ ನಾಟ್ ಫೇತ್ಫುಲ್ ಪ್ರೇಯರ್. ಅದು ಸ್ವಾರ್ಥ. ನೋಡಿ, ನಾನು ಒಂದು ವ್ಯಕ್ತಿಯನ್ನ ಪ್ರೀತಿಸುತ್ತೇನೆ ಅಂದರೆ ಆ ವ್ಯಕ್ತಿಯಲ್ಲಿ ನಾನು ಯಾವ ವಿಧವಾದಂತಹ ಎಕ್ಸೆಪ್ಟೇಷನ್ ನಾನು ಇಟ್ಕೊಳ್ಬಾರ್ದು. ಅಂದ್ರೆ ಎಕ್ಸೆಪ್ಟೇಷನ್ ಮೀನ್ಸ್ ಅಂದ್ರೆ ನಾನು ಯಾವುದನ್ನು ಸಹ ಆಶಿಸಬಾರ್ದು. ನೋಡಿ, ನಿಜವಾದ ಪ್ರೀತಿ ಅಂದ್ರೆ ಅದು ಯಾವುದನ್ನು ಆಶಿಸುವುದಿಲ್ಲ. ಹಣವನ್ನಾಗಲಿ, ಆಸ್ತಿಯನ್ನಾಗಲಿ, ಅಂತಸ್ತನ್ನಾಗಲಿ, ಸ್ಥಾನಮಾನವನ್ನಾಗಲಿ ಯಾವುದನ್ನು ಆಶಿಸುವುದಿಲ್ಲ. ಆ ಪ್ರೀತಿ ತನ್ನ ಪ್ರೀತಿಯನ್ನು ಮಾತ್ರ ಪ್ರಕಟಿಸುತ್ತಾ ಇರುತ್ತದೆ. ಆ ತನ್ನ ಪ್ರೀತಿಯನ್ನು ಪ್ರಕಟಿಸುವಾಗ ಅದು ಏನನ್ನು ಆಶಿಸುವುದಿಲ್ಲ. ಅದಕ್ಕೆ ಹೇಳುವುದು ಪ್ರೀತಿ ಎಂಬುದಾಗಿ. ಪ್ರಿಯರಿಗೆ, ನಾನು ದೇವರ ಮುಂದೆ ನಾನು ಏನನ್ನು ಆಶಿಸಬಾರದು. ಇವತ್ತು ಬಿಡಿ, ಮನುಷ್ಯನು ಬರೀ ಆಶಿಸುವ ಪ್ರೀತಿಯನ್ನೇ ನಾವು ನೋಡುತ್ತೇವೆ, ಎಕ್ಸೆಪ್ಟೇಷನ್ ಲವ್. ಇವತ್ತು ಮನುಷ್ಯನ ಪ್ರೀತಿ ಸಹ ಎದುರು ನೋಡುವಂತಹ ಪ್ರೀತಿ. ನನಗಿವರೇನು ಮಾಡುತ್ತಾರೆ, ನನಗಿವರೇನು ಕೊಡುತ್ತಾರೆ, ನನಗಿವರೇನು ಸಹಾಯ ಮಾಡುತ್ತಾರೆ. ಎಕ್ಸೆಪ್ಟೇಷನ್ ಲವ್, ಎದುರು ನೋಡುವಿಕೆ. ಪ್ರೀತಿಯಲ್ಲಿ ಎದುರು ನೋಡುವಿಕೆ. ಪ್ರೀತಿಗೆ ಒಂದು ಸಂಭಾವನೆಯನ್ನ ಎದುರು ನೋಡುವಿಕೆ. ಅದು ಪ್ರೀತಿಯಲ್ಲ. ಪ್ರೀತಿಗೆ ಸಂಭಾವನೆಯನ್ನು ಎದುರು ನೋಡುವಾಗ ಅದು ಪ್ರೀತಿಯಲ್ಲ. ಹೀಗೆ ದೇವರ ಮುಂದೆ ನಾನು ನಿಂತುಕೊಂಡು ಸಂಭಾವನೆಯನ್ನು ಎದುರು ನೋಡುವುದಾದ್ರೆ ಅದು ವಿಶ್ವಾಸವಲ್ಲ. ಅದು ವಿಶ್ವಾಸವಲ್ಲ. ಪ್ರೀತಿ ತನ್ನನ್ನು ಸಂಪೂರ್ಣವಾಗಿ ಬಿಟ್ಟುಕೊಡುತ್ತದೆ. ಎಷ್ಟರ ಮಟ್ಟಿಗೆ ಬಿಟ್ಟುಕೊಡುತ್ತದೆ ಎಂಬುದಾದರೆ, ಅವ ಏನು ಮಾಡಿದರೂ, ಆಕೆ ಏನು ಮಾಡಿದರೂ ಸಹ
ಅದನ್ನು ಸಂಪೂರ್ಣವಾಗಿ ತಗ್ಗಿಸಿಕೊಳ್ಳುತ್ತದೆ, ಅದನ್ನು ಮುಚ್ಚಿಕೊಳ್ಳುತ್ತದೆ. ಅದು ಯಾವ ವಿಧದಲ್ಲಿಯೂ ಅದನ್ನು ಪ್ರತಿಕ್ರಿಯಿಸುವುದಿಲ್ಲ. ಪ್ರೇರೆ, ಹೀಗೆ ಆಗಿದೆ ದೇವರ ಪ್ರೀತಿಯಲ್ಲಿ, ವಿಶ್ವಾಸದಲ್ಲಿ ನೆಲೆಗೊಳ್ಳುವಂತ ನಮ್ಮ ಸ್ವಭಾವಗಳು. ಹೀಗೆ ಆಗಿರಬೇಕು. ನಾನು ದೇವರೊಂದಿಗೆ ಇದ್ದೇನೆ ಎಂಬುದಾದರೆ, ನಾನು ದೇವರಲ್ಲಿ ವಿಶ್ವಾಸವಿಟ್ಟಿದ್ದೇನೆ ಎಂಬುದಾದರೆ, ನಾನು ದೇವರನ್ನ ಅರಿತುಕೊಳ್ಳಬೇಕು. ಪ್ರಿಯರೇ, ಈ ಒಂದು ಚಿಕ್ಕವಾದ ಒಂದು ವಿಶ್ಲೇಷಣೆನ, ಪ್ರೀತಿಯ ವಿಶ್ಲೇಷಣೆ ನಿಮ್ಮ ಮುಂದೆ ನಾನು ಕೊಡುತ್ತಿರುವುದಕ್ಕೆ ಕಾರಣ ಉಂಟು. ನಾನು ಪ್ರೀತಿಸಿದ್ದೇನೆ, ನೀವು ಪ್ರೀತಿಸಿದ್ದೀರಿ. ಈ ಲೋಕವೇ ಪ್ರೀತಿಸುತ್ತಾ ಇದೆ. ಹಲವಾರು ಜನರನ್ನ ಪ್ರೀತಿಸುವುದು ಸಹಜವಾಗಿ ಹೋಗಿದೆ. ಆದರೆ ಆ ಪ್ರೀತಿಯಲ್ಲಿ ವ್ಯತ್ಯಾಸಗಳನ್ನ ನಾವು ನೋಡುತ್ತೇವೆ. ಸ್ವಾರ್ಥವಾಗಿ ಮುಂಬರುವವರು, ನಿಸ್ವಾರ್ಥವಾಗಿ ಮುಂಬರುವವರು, ಅಥವಾ ಆಶ್ರಯವಾಗಿ ಮುಂಬರುವವರು, ಹೀಗೆ ಅನೇಕ ವಿಧದಲ್ಲಿ ಪ್ರೀತಿಯ ಈ ಅನುಭವಗಳಲ್ಲಿ ಪ್ರತಿಯೊಬ್ಬ ವ್ಯಕ್ತಿಯು ಎದುರು ನೋಡುತ್ತಾನೆ. ತನ್ನ ಪ್ರೀತಿಗೆ ಪ್ರತಿಯಾಗಿ ಏನನ್ನ ಪಡೆದುಕೊಳ್ಳಬಹುದು, ಏನನ್ನ ಕೇಳಬಹುದು, ಇವುಗಳನ್ನು ಚಿಂತಿಸುತ್ತಾನೆ. ಆದರೆ ಇಲ್ಲಿ ನಾವು ದೇವರನ್ನ ನೋಡುವಾಗ ದೇವರ ಮುಂದೆ ಇದಾವುದು ನಮಗೆ ಇರಬಾರದು. ನಮಗೆ ದೇವರ ಮುಂದೆ ಇರತಕ್ಕಂಥದ್ದು ಒಂದೇ ಆಗಿರಬೇಕು: ದೇವರು ನನ್ನ ಅವಶ್ಯಕತೆಗಳನ್ನು ಪೂರೈಸುತ್ತಾರೆ. He know my needs. He know my intentions. He know my problems. He know everything me. ದೇವರಿಗೆ ಗೊತ್ತು. ದೇವರು ನನಗೆ ಎಲ್ಲವನ್ನ ಕೊಡುತ್ತಾರೆ. He knows everything. He gives everything. ಈ ವಿಶ್ವಾಸ ನಮಗೆ ದೇವರ ಮುಂದೆ ಇರಬೇಕು. ಈ ವಿಶ್ವಾಸದಲ್ಲಿ ಯಾವ ವ್ಯಕ್ತಿ ಜೀವಿಸುತ್ತಾನೋ ಅವನು ಮಾತ್ರ ದೇವರನ್ನು ಕಂಡುಕೊಳ್ಳುವಲಾಗುತ್ತಾನೆ. ಅಲ್ಲದಿದ್ದರೆ ಅವನ ಜೀವನದಲ್ಲಿ ಕೇವಲ ನಿರಾಶೆಗಳು ಮಾತ್ರವಿರ್ತವೆ. ನೋಡಿ, ಹಿಂದೆ ಹೋಗಿ ಅಳ್ತಾ ಕೂತ್ಕೊಳ್ಬೇಕು, ಚಿಂತೆ ಮಾಡಿ ಕೂತ್ಕೊಳ್ಬೇಕು, ಕುಡುಕನಾಗಬೇಕು, ಹುಚ್ಚನಾಗಬೇಕು, ಅಥವಾ ಬಿಟ್ಟು ಬಿಡಬೇಕು, ಓಡಿ ಹೋಗಬೇಕು. ಇದೇ ನಡೀತಾ ಇರ್ತದೆ. ಕಾರಣ ಸೋಲು. ಯಾವ ಮನುಷ್ಯನಿಂದಲೂ ನಿಜವಾದ ಪ್ರೀತಿ ಸಿಕ್ಕುವುದಿಲ್ಲ. ಯಾವ ವ್ಯಕ್ತಿಯಿಂದಲೂ ನಿಜವಾದ ಪ್ರೀತಿ ಸಿಕ್ಕುವುದಿಲ್ಲ. ಹುಚ್ಚನಾಗಿ ಪ್ರೀತಿಸಿ ಅಲಿಯುವವರಿಗೆ ನಿಜವಾದ ಪ್ರೀತಿ ಸಿಕ್ಕುವುದಿಲ್ಲ. ಆದರೆ ದೇವರ ಮುಂದೆ ಹೋಗಿ ಹುಚ್ಚರಾಗಿ ಅಲಿಯುವವರಿಗೆ ಪ್ರೀತಿಯು ಧಾರಾಕಾರವಾಗಿ ಸಿಗುತ್ತದೆ. ದೇವರ ಪ್ರೀತಿಯು ಅಕ್ಷರವಾಗಿ ಸಿಗುತ್ತದೆ, ಅಗಾಧವಾಗಿ ಸಿಗುತ್ತದೆ. ದೇವರು ನನ್ನನ್ನು ಪ್ರೀತಿಸ್ತಾ ಇಲ್ಲ, ದೇವರು ನನ್ನನ್ನು ಪ್ರೀತಿಸುತ್ತಾ ಇಲ್ಲ ಎಂದು ಹೇಳುವವರು ನಾವಾಗಿದ್ದೇವೆ. ದೇವರು ಹೇಗೆ ತನ್ನ ಪ್ರೀತಿಯನ್ನು ವ್ಯಕ್ತಪಡಿಸುತ್ತಾರೆ? ಹೌ ಟು ಎಕ್ಸ್ಪೋಸ್ ಗಾಡ್ಸ್ ಲವ್. ಪ್ರಿಯರೇ, ದೇವರು ತನ್ನ ಪ್ರೀತಿಯನ್ನು ವ್ಯಕ್ತಪಡಿಸುವುದು ತಾನು ಆಯ್ದುಕೊಡುವಂತಹ ವ್ಯಕ್ತಿಯ ಮೂಲಕವಾಗಿ. ದೇವರು ನಮ್ಮ ಮುಂದೆ ನಮ್ಮನ್ನು ಆಳವಾಗಿ ಅಚಲವಾಗಿ ಪ್ರೀತಿಸುವ ವ್ಯಕ್ತಿಯನ್ನು ಇಡುತ್ತಾರೆ. ದೇವರು ಪ್ರೀತಿಸುವುದಿಲ್ಲ ಅಲ್ಲ, ದೇವರು ನಿನ್ನನ್ನು ಪ್ರೀತಿಸುವುದಕ್ಕಾಗಿ, ನಿನ್ನ ಮುಂದೆ ನನ್ನನ್ನು ಪ್ರೀತಿಸುವುದಕ್ಕಾಗಿ ದೇವರು ನನ್ನ ಮುಂದೆ ವ್ಯಕ್ತಿಯನ್ನು ಇಟ್ಟಿರುತ್ತಾರೆ. ಆದರೆ ನಾವು ಅವುಗಳನ್ನು ಕಂಡುಕೊಳ್ಳುವುದಿಲ್ಲ. ಪತಿಯ ಮೂಲಕವಾಗಿ, ಅಥವಾ ಪತ್ನಿಯ ಮೂಲಕವಾಗಿ, ಅಥವಾ ಒಂದು ಒಳ್ಳೆಯ ಸಹಪಾಠಿ ಮಿತ್ರನ ಮೂಲಕವಾಗಿ. ನೋಡಿ, ಕೆಲವು ಸಾರಿ ಪತ್ನಿಯಿಂದ ಪ್ರೀತಿ ಸಿಕ್ಕುವುದಿಲ್ಲ, ಪತಿಯಿಂದ ಪ್ರೀತಿ ಸಿಕ್ಕುವುದಿಲ್ಲ. ದೇವರಲ್ಲಿ ಗೋಳಾಡ್ತೇವೆ, ದೇವಾ ನನಗೆ ಪ್ರೀತಿ ಇಲ್ಲ. ಆದರೆ ದೇವರು ಆ ಪ್ರೀತಿಯನ್ನ, ದೇವರಲ್ಲಿ ನಿಜವಾಗಿ ನನ್ನ ಬೇಡುವಾಗ ನಿಷ್ಕಳಂಕವಾದ ಪ್ರೀತಿಯನ್ನು ದೇವರು ನಮ್ಮ ಮುಂದೆ ಇಡ್ತಾರೆ, ವ್ಯಕ್ತಿಗಳ ಮೂಲಕವಾಗಿ. ಇದನ್ನು ನಾವು ಅರಿಯುವುದೇ ಇಲ್ಲ. ತಿರಸ್ಕರಿಸುತ್ತೇವೆ, ತೆಗಳುತ್ತೇವೆ, ಶೋಷಿಸುತ್ತೇವೆ, ದ್ರೋಹಿಸುತ್ತೇವೆ. ಪ್ರಿಯರೇ, ಪ್ರತಿಯೊಬ್ಬರ ಬದುಕಿನಲ್ಲಿ ನಾವು ಪ್ರೀತಿಯನ್ನು ಕಂಡುಕೊಳ್ಳಬೇಕು. ಆ ಪ್ರೀತಿ ನಮಗೆ ದೇವರಿಂದ ಸಿಕ್ಕುವಂತದ್ದಾಗಬೇಕು. ಆ ದೇವರಿಂದ ಸಿಕ್ಕುವಂತಹ ಪ್ರೀತಿ, ಹಾಗೂ ದೇವರು ನಮಗೆ ತನ್ನ ವಾಕ್ಯದ ಮೂಲಕವಾಗಿ ನಿನ್ನ ಪರರನ್ನು ಪ್ರೀತಿಸು, ನಿನ್ನಂತೆಯೇ ಪರರನ್ನು ಪ್ರೀತಿಸು ಎಂದು ಹೇಳುವಂತಹ ಪದಕ್ಕನುಸಾರವಾಗಿ ನಾನು ಪರರನ್ನು ಪ್ರೀತಿಸಲು ಪ್ರಾರಂಭಿಸಬೇಕು. ಅವರು ನನ್ನನ್ನು ಪ್ರೀತಿಸುತ್ತಾ ಇದ್ದಾರಾ ಎಂಬುದಲ್ಲ ಪ್ರಶ್ನೆ ಆಗಬಾರದು. ಅವರು ನನ್ನನ್ನು ಪ್ರೀತಿಸುತ್ತಿಲ್ಲ ಎಂಬ ಪ್ರಶ್ನೆ ಆಗಬಾರದು. ನಾನು ಅವರನ್ನು ಪ್ರೀತಿಸಬೇಕು. ಐ ಲವ್ ಹಿಮ್.
ನನಗೆ ಬೇಕಾಗಿಲ್ಲ ಅವರು ನನ್ನನ್ನು ಪ್ರೀತಿಸುತ್ತಾರೋ ದ್ವೇಷಿಸುತ್ತಾರೋ, ಅದು ನನಗೆ ಬೇಕಾಗಿಲ್ಲ. ಬಟ್ ನಾನು ಅವರನ್ನ ಪ್ರೀತಿಸಬೇಕು. ಹೌದು, ನಾನು ಪ್ರೀತಿಸಬೇಕು. ಯಾರು ಪ್ರೀತಿಸದೇ ಇದ್ದರೂ ಸರಿ, ನಾನು ಪ್ರೀತಿಸಬೇಕು. ನನ್ನನ್ನ ಮೌಲಿ ಪ್ರೀತಿಸ್ತಾ ಇಲ್ಲ ಎಂಬುದಾದ್ರೆ ನಾನು ಪ್ರೀತಿಸಬೇಕು. ನನ್ನನ್ನ ದ್ವೇಷಿಸ್ತಾರೆ ಎಂಬುದಾದರೆ ನಾನು ದ್ವೇಷಿಸಬೇಕು. ಹೌದಾ? ಇಲ್ಲ. ಎಲ್ಲೆಲ್ಲ ನನ್ನನ್ನು ದ್ವೇಷಿಸ್ತಾರೆ ಅಂದ್ರೆ ನಾನು ಅವ್ರನ್ನ ಪ್ರೀತಿಸಬೇಕು. ಸುನೀತನನ್ನ ಕಡೆಗಣಿಸ್ತಾರೆ ಅಂದ್ರೆ ನಾನು ಅವ್ರನ್ನ ಅಭಿಮಾನಿಸಬೇಕು. ಜೂಲಿಯನ ನನ್ನನ್ನ ನಿರಾಕರಿಸ್ತಾರೆ ಅಂದ್ರೆ ನಾನು ಅವರನ್ನ ಅಕ್ಸೆಪ್ಟ್ ಮಾಡಬೇಕು. ಇದುವೇ ಪ್ರೀತಿ, ಇದುವೇ ಪ್ರೀತಿ. ಇದು ಎಲ್ಲಿಂದ ಉದ್ಭವವಾಗುತ್ತದೆ? ಈ ಕೇಳುವಂತಹ ಸಂದೇಶಗಳು ಯಾವುದಕ್ಕಾಗಿ ಆಗಿದೆ? ಇದನ್ನು ಹೇಗೆ ಕಂಡುಕೊಳ್ಳಬಹುದು? ಅದನ್ನು ಇವತ್ತು ನಾವು ಧ್ಯಾನಿಸ್ತೇವೆ. ಸಿರಾಕನ ಗ್ರಂಥ 5ನೇ ಅಧ್ಯಾಯದಲ್ಲಿ 11ನೇ ವಾಕ್ಯದಲ್ಲಿ. ಸುಜ್ಞಾನವೆಂಬಾಕೆ ಮಕ್ಕಳನ್ನು ಉನ್ನತ ಸ್ಥಿತಿಗೆ ಏರಿಸುವಳು. ಸುಜ್ಞಾನವೆಂಬಾಕೆ ಮಕ್ಕಳನ್ನು ಉನ್ನತ ಸ್ಥಿತಿಗೆ ಏರಿಸುವಳು. ತನ್ನನ್ನು ಅರಸುವವರನ್ನು ತನಗೆ ವಶ ಮಾಡಿಕೊಳ್ಳುವಳು. ನೋಡಿ, ಇದೇ ಪ್ರೀತಿ. ಸುಜ್ಞಾನ, ಜ್ಞಾನ, ಸುಜ್ಞಾನ. ನಾವು ಅರಿಯುವುದಿಲ್ಲ, ನಾವು ತಿಳಿಯುವುದಿಲ್ಲ. ಸುಜ್ಞಾನವೆಂಬಾಕೆ ತನ್ನ ಮಕ್ಕಳನ್ನ, ಅಂದ್ರೆ ತನ್ನನ್ನು ಪ್ರೀತಿಸುವವರನ್ನ, ತಾನು ಗರ್ಭಧರಿಸಿದಂತ ತನ್ನ ಪ್ರೀತಿಗೆ ಮೆಚ್ಚುಗೆ ಆದವರನ್ನ ಆಕೆಯನ್ನು ಮಾಡುತ್ತಾಳೆ, ಏರಿಸುವಳು. ಸುಜ್ಞಾನ ತನ್ನ ಸುಜ್ಞಾನವೆಂಬಾಕೆ ಮಕ್ಕಳನ್ನ ಉನ್ನತಿಗೆ ಏರಿಸುವಳು. ಮಕ್ಕಳನ್ನ ಯಾರು? ಆಕೆಯನ್ನ ಯಾರು ಪ್ರೀತಿಸುತ್ತಾರೋ ಅವರನ್ನ, ಆಕೆಯನ್ನ ಯಾರು ಗೌರವಿಸುತ್ತಾರೋ ಅವರನ್ನ, ಆಕೆಯನ್ನ ಯಾರು ಹೊಂದಿಕೊಳ್ಳುತ್ತಾರೋ ಅವರನ್ನ. ಸುಜ್ಞಾನವೆಂಬಾಕೆ ಎಲ್ಲರಿಗೂ ಒಲಿಯುವುದಿಲ್ಲ. ಪ್ರಾರ್ಥನೆ ಮಾಡಿದ ತಕ್ಷಣ ಸಹ ಒಲಿಯುವುದಿಲ್ಲ. ನನ್ನನ್ನ ನಾನು ಅರಿತುಕೊಳ್ಳುವಾಗ ಮಾತ್ರ, ಈ ಲೋಕವನ್ನು ಅರಿತುಕೊಳ್ಳುವಾಗ ಮಾತ್ರ, ದೇವರನ್ನ ಸಂಪೂರ್ಣವಾಗಿ ಕಂಡುಕೊಳ್ಳಲು ಯತ್ನಿಸುವಾಗ ಮಾತ್ರ, ದೇವರನ್ನ ಕಂಡುಕೊಳ್ಳುವಾಗಲ್ಲ, ದೇವರನ್ನ ಕಂಡುಕೊಳ್ಳಬೇಕೆಂದು ಯತ್ನಿಸುವಾಗಲೇ ಆ ಸುಜ್ಞಾನವೆಂಬಾಕೆ ನಿನ್ನನ್ನು ನನ್ನನ್ನ ಉನ್ನತಿಗೇರಿಸ್ತಾಳೆ. ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್. ಇವುಗಳ ಸಾರಾಂಶ ನಮಗೆ ಬೇಕು. ನೋಡಿ, ಈ ಸುಜ್ಞಾನವೆಂಬಾಕೆ ದೇವರ ವಶವಾದವಳು. ಸುಜ್ಞಾನವೆಂಬಾಕೆ ದೇವರ ವಶವಾದವಳು. ಈಕೆಯಲ್ಲಿ ತಾರತಮ್ಯವಿಲ್ಲ. ಸುಜ್ಞಾನವೆಂಬಾಕೆಯಲ್ಲಿ ತಾರತಮ್ಯವಿಲ್ಲ. ಇಲ್ಲಿ ಸ್ವಲ್ಪ ಅಲ್ಲಿ ಸ್ವಲ್ಪ ಹಂಚುವಿಕೆ ಇಲ್ಲ. ಮನುಷ್ಯನ ಪ್ರೀತಿಯಲ್ಲಿ ತಾರತಮ್ಯವಿದೆ. ನೋಡಿ, ಕೆಲವು ಸಾರಿ ನಾವು ಹೆಚ್ಚಾಗಿ ಚೆನ್ನಾಗಿ ಆತ್ಮವಿಶ್ವಾಸದಲ್ಲಿ ನಾವು ಫ್ರೆಂಡ್ಶಿಪ್ ಆಗಿ ನಾವು ಮಾತನಾಡುತ್ತೇವೆ. ಕೆಲವು ಸಾರಿ ನಾವು ಹಲವಾರು ಫ್ರೆಂಡ್ಶಿಪ್ಗಳನ್ನ ಮಾಡಿಕೊಳ್ಳುತ್ತೇವೆ. ಪ್ರಿಯರೇ, ಆ ಫ್ರೆಂಡ್ಶಿಪ್ಗಳಲ್ಲಿ ನಾವು ಉತ್ತಮವನ್ನು ನೋಡುತ್ತೇವೆ, ಉತ್ತಮವಲ್ಲದನ್ನು ಸಹ ನಾವು ನೋಡುತ್ತೇವೆ. ಶ್ರೇಷ್ಠತೆಯನ್ನು ಸಹ ನೋಡುತ್ತೇವೆ, ಶ್ರೇಷ್ಠತೆ ಇಲ್ಲದನ್ನು ಸಹ ನಾವು ನೋಡುತ್ತೇವೆ. ಅಥವಾ ಸಮಯ ಕಳೆಯುವುದಕ್ಕಾಗಿಯೂ ನಾವು ನೋಡುತ್ತೇವೆ, ಸಮಯವನ್ನು ಸಾಧಕ ಮಾಡಿಕೊಳ್ಳುವುದಕ್ಕಾಗಿಯೂ ನೋಡುತ್ತೇವೆ, ಉಪಯೋಗಿಸಿಕೊಳ್ಳುವುದಕ್ಕಾಗಿಯೂ ನೋಡುತ್ತೇವೆ, ತೆಗೆಳುವುದಕ್ಕಾಗಿಯೂ ನೋಡುತ್ತೇವೆ. ಪ್ರೀಸ್ ದಿ ಲಾರ್ಡ್, ಪ್ರೀಸ್ ದಿ ಲಾರ್ಡ್, ಪ್ರೀಸ್ ದಿ ಲಾರ್ಡ್. ಈ ದಿನದಲ್ಲಿ ನಾವು ಒಂದು ಫ್ರೆಂಡ್ಶಿಪ್ ಎಂದೇಳುವುದಾದರೆ, ನಾವು ಅತ್ತಿತ್ತ ಎರಡು ಕಡೆಯಲ್ಲಿ ವಾಲಾಡುವುದನ್ನು ನಾವು ನೋಡುತ್ತೇವೆ. ಅತ್ತಿತ್ತ ವಾಲಾಡುವ ಪ್ರೀತಿಯನ್ನು ನಾವು ನೋಡುತ್ತೇವೆ. ಒಬ್ಬರಿಗೆ ಕಣ್ಮರೆಯಾಗಿ ಇನ್ನೊಬ್ಬರೊಡನೆ ನಾವು ಸಂಧಾನ ಮಾಡುವುದನ್ನು ನಾವು ನೋಡುತ್ತೇವೆ. ಇವರು ಬೇಕು ಅವರು ಬೇಕು ಎಂಬುದಾಗಿ ಉಳಿಸಿಕೊಳ್ಳುವುದಕ್ಕಾಗಿ ತನಗೆ ಶ್ರೇಷ್ಠವಾದವರನ್ನು ಆರಿಸಿಕೊಳ್ಳುತ್ತಾ ಅಲ್ಲಿ ವಂಚನೆಯನ್ನು ಸಹ ನಾವು ನೋಡುತ್ತೇವೆ. ಅಯ್ಯೋ, ನಾನು ಮಾತನಾಡಿದೆ ಅಂತೇಳಿ ದಯವಿಟ್ಟು ಅವರಿಗೆ ಹೇಳಕ್ಕೆ ಹೋಗಬೇಡಿ.
ನಾನು ನಿಮ್ಮೊಂದಿಗೆ ಇದ್ದೇನೆ ಎಂಬುದಾಗಿ ದಯವಿಟ್ಟು ಹೇಳಲಿಕ್ಕೆ ಹೋಗಬೇಡಿ. ಪ್ರೀತಿ, ಇವತ್ತಿನ ಫ್ರೆಂಡ್ಶಿಪ್ ಪ್ರೀತಿ ಗೊತ್ತಾದ್ರೆ ಸರಿ ಬರೋದಿಲ್ಲ. ಇವತ್ತಿನ ಪ್ರಾಪಂಚಿಕ ಪ್ರೀತಿ, ಅದಕ್ಕೇನೆ ನಾನು ಹೇಳಿದ್ದನ್ನೆಲ್ಲ ನೀವೆಲ್ಲ ಹೇಳಿದ್ರಿ, ಅದಕ್ಕೆ ನಾನು ನಿಮ್ಮ ಹತ್ರ ಮಾತಾಡೋದಿಲ್ಲ. ಇವತ್ತಿನ ಪ್ರಾಪಂಚಿಕ ಪ್ರೀತಿ, ನೀವು ನನಗೆ ಕೊಡ್ಲಿಲ್ಲ, ನೀವು ನನಗೆ ಮಾಡಲಿಲ್ಲ, ನಾನು ಹೇಳಿದ್ದನ್ನ ಕೇಳಲಿಲ್ಲ. ಇವತ್ತಿನ ಪ್ರಾಪಂಚಿಕ ಪ್ರೀತಿ ಇದು ಸುಜ್ಞಾನದ ಪ್ರೀತಿಯಲ್ಲ. ಸ್ವಂತಕ್ಕಾಗಿ ಅನುಭವಿಸುವುದನ್ನು ಪಡೆದುಕೊಳ್ಳುವುದಲ್ಲ ಸುಜ್ಞಾನ. ಪರರಿಗಾಗಿ ಮೀಸಲಾಗಿಡುವುದೇ ಸುಜ್ಞಾನ. ಪರರಿಗಾಗಿ ಮುರಿದು ಕೊಡುವುದೇ ಸುಜ್ಞಾನ, ಪ್ರಾಮಾಣಿಕತೆ. ಸೊ ಇಂಥ ಒಂದು ಜೀವನವನ್ನ ನಾನು ಅಥವಾ ನೀವು ಯಾರು ನಾವು ಮಾಡುವುದಾದರೂ ಸಹ ಇದು ಸುಜ್ಞಾನವಲ್ಲ. ಅಂದ್ರೆ ಈ ಸುಜ್ಞಾನದ ಪ್ರೀತಿಗೂ ಮನುಷ್ಯ ಪ್ರೀತಿಗಿರುವಂತಹ ವ್ಯತ್ಯಾಸ. ಸುಜ್ಞಾನ ಪ್ರೀತಿ ಹಿಡಿದುಕೊಡುವುದಿಲ್ಲ, ಸುಜ್ಞಾನದ ಪ್ರೀತಿ ವಂಚಿಸುವುದಿಲ್ಲ, ಸುಜ್ಞಾನದ ಪ್ರೀತಿ ತಿರಸ್ಕರಿಸುವುದಿಲ್ಲ, ಸುಜ್ಞಾನದ ಪ್ರೀತಿ ನಗೆಪಾಟಿಗೆ ಆಗುವುದಿಲ್ಲ, ಸುಜ್ಞಾನದ ಪ್ರೀತಿ ನೋವನ್ನು ಕೊಡುವುದಿಲ್ಲ, ಸುಜ್ಞಾನದ ಪ್ರೀತಿ ನಮ್ಮನ್ನ ನಶಿಸುವುದಿಲ್ಲ. ಮನುಷ್ಯನ ಪ್ರೀತಿ ಇವೆಲ್ಲವನ್ನ ಮಾಡುತ್ತದೆ. ಸೊ ನಾನು ಮಿತ್ರಳಾದಂತಹ ಸುಜ್ಞಾನವೆಂಬ ಬೋಧಕಿಯನ್ನು ನಾನು ಆವರಿಸಿಕೊಳ್ಳುವಾಗ ಆಕೆ ನನ್ನನ್ನ ಉನ್ನತಿಗೆ ಏರಿಸುವಳು. ಅದಕ್ಕೆ ನಾನು ಜ್ಞಾನೋಕ್ತಿಯ ಪುಸ್ತಕಗಳನ್ನ ತೆಗೆದುಕೊಳ್ಳಬೇಕಾದ್ರೆ ನಾವು ನೋಡುತ್ತೇವೆ, ಜ್ಞಾನವೆಂಬ ಆಕೆಯನ್ನು ಅಕ್ಕ ಎಂದು ಕರೆ, ವಿವೇಕವೆಂಬ ಆಕೆಯನ್ನು ಆಪ್ತ ಮಿತ್ರಳೇ ಎಂದು ಕರೆ, ರಕ್ತ ಸಂಬಂಧವಾಗಿ ನೀನು ಹುಡುಕು ಎಂಬುದಾಗಿ ವಾಕ್ಯ ಹೇಳುತ್ತದೆ. ಒಂದು ಸಹೋದರಿ ತನ್ನ ಸಹೋದರನೇ ಇರುವಾಗ, ಒಂದು ಆಪ್ತ ಮಿತ್ರಳೋ ಒಬ್ಬನ ಮುಂದೆ ಇರುವಾಗ, ಅವನು ಒಳಿತನ್ನೇ ಮಾಡುವಾಗ ಆ ಒಳಿತಿನ ಮಾರ್ಗದಲ್ಲಿ ಕರೆದುಕೊಂಡು ಹೋಗುತ್ತದೆ, ಕೆಡುಕಿನ ಮಾರ್ಗದಲ್ಲಿ ಕರೆದುಕೊಂಡು ಹೋಗುತ್ತದೆ. ಹೀಗೆ ನಾನು ಸುಜ್ಞಾನವೆಂಬ ಆಕೆಯನ್ನ ನಾನು ಪಡೆದುಕೊಳ್ಳುವಾಗ, ಆ ಸುಜ್ಞಾನವೆಂಬ ಆಕೆಯನ್ನು ನಾನು ಗೌರವಿಸುವಾಗ, ಆ ಸುಜ್ಞಾನವೆಂಬ ಆಕೆಯನ್ನ ನಾನು ನನ್ನ ಸ್ವಂತವಾಗಿಸಿಕೊಳ್ಳುವಾಗ ಆಕೆ ನನ್ನ ಉನ್ನತಿಗೇರಿಸುವಳು. 1 ಜ್ಞಾನದಿಂದ, 2 ವಿವೇಕದಿಂದ, 3 ವಿಶ್ವಾಸದಿಂದ, 4 ದೈವ ಭಯದಿಂದ, 5 ನನ್ನ ಜೀವಿತದ ಬದಲಾವಣೆಗಳಿಂದ. ಈ 5 ಮಾರ್ಗದಲ್ಲಿ ಸುಜ್ಞಾನವೆಂಬ ಆಕೆ ನನ್ನ ಕರೆದುಕೊಂಡು ಹೋಗುತ್ತಾಳೆ. ಆದರೆ ಈ 5 ಕಾರ್ಯಗಳಿಗೂ ನಾವು ಎಷ್ಟರ ಮಟ್ಟಿಗೆ ಕಿವಿಗೊಡುತ್ತೇವೆ? ಇವತ್ತು ಪ್ರಾಪಂಚಿಕವಾಗಿ ಮಾತ್ರ ನಾವು ಜೀವಿಸುವುದುಂಟು, ಪ್ರಾಪಂಚಿಕ ಜ್ಞಾನಕ್ಕಾಗಿ ಮಾತ್ರ ನಾವು ಆತರಿಯೋದು. ನೋಡಿ, ಕೆಲವು ಸಾರಿ ಫೇಸ್ಬುಕ್ ಅಲ್ಲಿ ಎಲ್ಲಿ ನೋಡುವಾಗ ಏನೋ ಒಂದು ಸನ್ನಿವೇಶಗಳು ಬರಬೇಕಾದ್ರೆ ಒಂದು ಮ್ಯಾಜಿಕ್ ನಾನು ಅದನ್ನ ಕಲಿತುಕೊಳ್ಬೇಕು, ನಾನು ಹಾಗೆಯೇ ಮಾಡಬೇಕು, ಅಥವಾ ಒಬ್ಬರು ಸಾರುವಾಗ ನಾನೂ ಸಾರಬೇಕು, ಒಂದು ಅದ್ಭುತ ಕಾರ್ಯ ಆಗ್ಬೇಕಾದ್ರೆ ಅದು ನಾನೂ ಮಾಡಬೇಕು, ಅಥವಾ ಒಂದು ಉನ್ನತ ಸ್ಥಾನದಲ್ಲಿ ಯಾರೋ ನಾನೂ ಹೋಗಬೇಕು. ಅಂದ್ರೆ ಮನುಷ್ಯನ ಚಿಂತನೆಗಳು, ಮನುಷ್ಯನ ಒಬ್ಬೊಬ್ಬನ ಪ್ರತಿಭೆಯಲ್ಲಿ ಅವನು ಮೇಲೆತ್ತರಕ್ಕೆ ಬರುವಾಗ ಅವನಂತೆಯೇ ನಾನಾಗಬೇಕೆಂಬುದಾಗಿ ಚಿಂತಿಸುವಂತ ಪ್ರಾಪಂಚಿಕ ಜೀವನ ನಮ್ಮದಾದರೆ, ನಾನು ಆಧ್ಯಾತ್ಮಿಕ ಜೀವಿತದಲ್ಲಿ ನಾನು ಸಂತನಂತೆ ಆಗಬೇಕು, ಸಂತ ಅಂತೋನಿಯವರಂತೆ ನಾನಾಗಬೇಕು, ಯೇಸುವಿನಂತೆ ನಾನಾಗಬೇಕು, ಮಾತೆಯಂತೆ ನಾನಾಗಬೇಕು, ಮಗ್ದಳಂತೆ ನಾನಾಗಬೇಕು, ಸುಜಾನಳಂತೆ ನಾನಾಗಬೇಕು, ರಬೇಕಳಂತೆ ನಾನಾಗಬೇಕು, ಅಬ್ರಹಾಮನಂತೆ ನಾನಾಗಬೇಕು, ಈಸಾಕನಂತೆ ನಾನಾಗಬೇಕು, ಯಾಕೋಬನಂತೆ ನಾನಾಗಬೇಕು, ಯಶಾಯನಂತೆ ನಾನಾಗಬೇಕು, ಜೆರೆಮೀಯನಂತೆ ನಾನಾಗಬೇಕು, ಪ್ರೇಷಿತರಂತೆ ನಾನಾಗಬೇಕು. ಈ ಭಾವನೆಗಳು ಯಾಕೆ ಬರುವುದಿಲ್ಲ? ನಾನು ಸಂತನಾಗಬೇಕು, ರಕ್ತಸಾಕ್ಷಿ ಆಗಬೇಕು, ಯಾಕೆ ಈ ಭಾವನೆಗಳು ಬರುವುದಿಲ್ಲ? ಅಂದ್ರೆ ನಾನು ಪ್ರಾಪಂಚಿಕವಾದವುಗಳನ್ನು ನಾನು ಆರಿಸಿಕೊಳ್ಳುತ್ತೇನೆ ಹೊರತು, ಪ್ರಾಪಂಚಿಕವಾದವುಗಳಲ್ಲಿ ನನ್ನ ಗಮನವಿದೆ ಹೊರತು ಆಧ್ಯಾತ್ಮಿಕವಾದವುಗಳಲ್ಲಿ ಗಮನವಿಲ್ಲ. ಯಾಕೆ? ನನ್ನಲ್ಲಿ ಸುಜ್ಞಾನವೆಂಬ ಆಕೆಗೆ ಸ್ಥಳವಿಲ್ಲ. ಸೇವರಿಬಡಿ, ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್. ನನ್ನಲ್ಲಿ ಸುಜ್ಞಾನವೆಂಬ ಆಕೆಗೆ ಸ್ಥಳವಿಲ್ಲ. ಸರಿಯಲ್ಲ? ಯೋಚನೆ ಮಾಡಿ ನೋಡಿ, ಯೋಚನೆ ಮಾಡಿ ನೋಡಿ. ಇದನ್ನೇ ಈ ಸುಜ್ಞಾನವೆಂಬ ಆಕೆ ಕೊಡುವಂತಹ ಅರಿವು. ಈಗ ನಿಮ್ಮ ಮುಂದೆ ನಾನು ಮಾತನಾಡುತ್ತಾ ಇದ್ದೇನೆ, ನನ್ನದಲ್ಲ, ಇದು ಸುಜ್ಞಾನವೆಂಬ ಆಕೆಯದು, ಇದು ಸುಜ್ಞಾನವೆಂಬ ಆಕೆಯದು.
ಎಷ್ಟು ಜನ ಇಲ್ಲಿ ಸುಜ್ಞಾನವೆಂಬ ಆಕೆಯನ್ನ ಪಡೆದುಕೊಂಡಿದ್ದೇವೆ? ಸಂಪೂರ್ಣವಾಗಿ ನಾವೀಗ ಧ್ಯಾನಿಸಿದಂತ ಈ ನಿಲುವಿನಲ್ಲಿ ನೋಡುವಾಗ ನಾವು ಎಷ್ಟು ಜನ ಸುಜ್ಞಾನವೆಂಬ ಆಕೆಯನ್ನು ಪಡೆದುಕೊಂಡಿದ್ದೇವೆ? ಗೊತ್ತಿಲ್ಲ. ಎಷ್ಟು ಜನ ಈ ಸುಜ್ಞಾನವೆಂಬ ಆಕೆಯನ್ನು ಪಡೆದುಕೊಳ್ಳಲು ಪ್ರಯತ್ನಿಸುತ್ತಾ ಇದ್ದೇವೆ? ಅದು ಗೊತ್ತಿಲ್ಲ. ಧ್ಯಾನಕ್ಕೆ ಹೋಗುವಾಗ ನಾನು ಹಾಗೆ ಆಗಬೇಕು, ಇಷ್ಟೇ 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 ಇಷ್ಟೇ, ಬೇರೇನೂ ಇಲ್ಲ. ನಾನು ಸುಜ್ಞಾನವೆಂಬ ಆಕೆಯನ್ನು ಪಡೆದುಕೊಳ್ಳಬೇಕೆಂಬಂತ ಭಾವನೆ, ದಾಹ ನಮ್ಮಲ್ಲಿ ಒಂದು ದಿನಕ್ಕೆ ಒಂದು ಸಾರಿ ಆದರೂ ಬಂದಿದ್ದುಂಟಾ? ಸತ್ಯ ಹೇಳಿ. ನಾನು ಸುಜ್ಞಾನ, ಇವತ್ತು ನೀವು ಸುಜ್ಞಾನ ಎಂಬ ಈ ಪದವನ್ನು ಕೇಳ್ತಾ ಇದ್ದೀರಿ. ಈ ಸುಜ್ಞಾನವನ್ನ ಒಂದು ದಿನವಾದರೂ ನಾನು ಪಡೆದುಕೊಳ್ಳಬೇಕೆಂದು ಅಭಿಲಾಷೆಯಿಂದ ಪ್ರಾರ್ಥಿಸ್ತಾ ಇರೋ ಎಷ್ಟು ಜನ ಇದ್ದೀರಿ? ಸುಜ್ಞಾನಕ್ಕಾಗಿ ಮಾತ್ರ. ದಯವಿಟ್ಟು ದಯವಿಟ್ಟು ಸುಳ್ಳು ಹೇಳಬೇಡಿ, ನಿಜ ಹೇಳಿ. ಯಾರು? ಯಾರಾದ್ರೂ ಇದ್ರೆ? ಎನಿಬಡಿ ಎಲ್ಸ್? ಪ್ರೇರೆ, ನೀವು ಧ್ಯಾನಿಸುತ್ತಾ ಇರುವಂತಹ ಈ ಸ್ವರ್ಗೀಯ ಮನ್ನ ಶುಶ್ರೂಷೆ ನೀವು ತಿಳಿದಿರೋ ಮಟ್ಟಿಗೆ ಸಣ್ಣದಲ್ಲ, ಅಲ್ಪವಾದದ್ದಲ್ಲ, ಅತಿ ದೊಡ್ಡದ್ದು. ಸುಜ್ಞಾನವೆಂಬ ಆಕೆಯಿಂದ ಬರುವಂತದ್ದು. ನಿಮ್ಮನ್ನ ಈ ವಾಕ್ಯಗಳು ಕದಡಿಸುತ್ತದೆ. ಹೇಗೆ ಒಂದು ನೀರಿನಲ್ಲಿ ಕಲ್ಲನ್ನು ಹಾಕುವಾಗ ನೀರು ಕದಡುತ್ತದೋ ಹಾಗೆ ನೀವು ಸ್ವರ್ಗೀಯ ಮನ್ನ ಧ್ಯಾನವನ್ನು ಕೇಳುವಾಗ ನಿಮ್ಮ ಮನಸ್ಸು ಕದಡುತ್ತದೆ. ಒಂದು ಕದಡುವಾಗ ಒಂದು ನಿಮಗನಿಸುತ್ತದೆ, ಹೌದು ನಾನು ಬದಲಾವಣೆಯಾಗಬೇಕು. ಎರಡು ಕದಲಿಸುವಾಗ ಹೇಳುತ್ತದೆ, ಹೌದು ನಾನು ಪಾಪಿ. ಮೂರು ಕದಲಿಸುವಾಗ ಹೇಳುತ್ತದೆ, ಹೌದು ನಾನು ದೇವರನ್ನ ಕಂಡುಕೊಳ್ಳಬೇಕು. ನಾಲ್ಕು ಕದಡಿಸುವಾಗ ಹೇಳುತ್ತದೆ, ಹೌದು ನಾನು ದೇವರೊಂದಿಗೆ ಜೀವಿಸಬೇಕು. ಐದು ಕದಡುವಾಗ ಹೇಳುತ್ತದೆ, ನಾನು ದೇವರೊಂದಿಗೆ ಬಾಳಬೇಕು. ಪ್ರಶಾಂತವಾದ ವಾತಾವರಣದಲ್ಲಿ ಪ್ರಶಾಂತವಾಗಿ ಅಲೆ ಇಲ್ಲದ ನೀರಿನಲ್ಲಿ ಒಂದು ಕಲ್ಲನ್ನು ಬಿಸಾಡುವಾಗ ಹೇಗೆ ಅದು ಅಲಗಾಡುತ್ತದೋ ಹಾಗೆ ದೇವರ ವಾಕ್ಯ ಈ ಸ್ವರ್ಗೀಯ ಮನ್ನ ನಿಮ್ಮ ಜೀವಿತದಲ್ಲಿ ಬರುವಾಗ ಅದು ನಿಮ್ಮನ್ನ ಅಲಗಾಡಿಸುತ್ತದೆ. ನೋಡಿ, ನಮ್ಮ ಪ್ರಾರ್ಥನಾ ತಂಡವಿದೆ. ಸ್ವರ್ಗೀಯ ಯಾತ್ರೆ ಬ್ಲೆಸ್ಸಿಂಗ್ ಟೈಮ್ನ ಬೆಳಗಿನ ಪ್ರಾರ್ಥನೆ, ಅಖಿಲ ವಿಶ್ವದ ಮಧ್ಯಸ್ಥ ಪ್ರಾರ್ಥನೆಯ ತಂಡ. ಪ್ರತಿದಿನ 5 ಗಂಟೆಯಿಂದ 6:30 ಗಂಟೆ ತನಕ ಈ ಪ್ರಾರ್ಥನೆ ನಡೆಯುತ್ತದೆ. ಅಲ್ಲಿ ನಾವು ಬೆಳಗಿನ ಜಾವದಲ್ಲಿಯೇ ಈ ಸುಜ್ಞಾನವೆಂಬ ಆಕೆಗಾಗಿ ಹಂಬಲಿಸುತ್ತೇವೆ. ಇಲ್ಲಿ ಯಾರಿದ್ದೀರಿ ಬೆಳಗಿನ ಜಾವದಲ್ಲಿ ಪ್ರಾರ್ಥನೆಗೆ ಬರುವವರು? ಇದ್ದೀರಿ, ಒಂದಿಬ್ಬರು ಇರ್ಬೋದು ಅಂತ ಕಾಣ್ತದೆ. ಪ್ರತಿದಿನ ಕನಿಷ್ಠ 10 ನಿಮಿಷಗಳ ಕಾಲ ಬೆಳಗಿನ ಜಾವದಲ್ಲಿ ಸುಜ್ಞಾನಕ್ಕಾಗಿ ಮಾತ್ರವೇ ನಾವು ಹಂಬಲಿಸ್ತೇವೆ. ಹೂ ಇಸ್ ಸುಜ್ಞಾನ? ಯಾರು ಸುಜ್ಞಾನ? ಯಾವುದು ಸುಜ್ಞಾನ? ಸುಜ್ಞಾನ ಎಂಬುದು ಬೇರೆ ಯಾರು ಅಲ್ಲ, ಯಾವುದೂ ಅಲ್ಲ, ಪವಿತ್ರ ಆತ್ಮರು. ಇಸ್ ಹೋಲಿ ಸ್ಪಿರಿಟ್. ಪವಿತ್ರ ಆತ್ಮರು. ಈ ಪವಿತ್ರ ಆತ್ಮರ ಮತ್ತೊಂದು ಹೆಸರೇ ಸುಜ್ಞಾನ. ಎಲ್ಲವನ್ನ ಅರಿತವರು, ಎಲ್ಲವನ್ನ ಮಾಡುವವರು, ಎಲ್ಲವನ್ನ ಕೊಡುವವರು. ಈ ಸುಜ್ಞಾನವೆಂಬುದು ಅತಿ ಗೌಪ್ಯ ಹಾಗೂ ಅತಿ ಆಳ. ಮನುಷ್ಯನ ಜ್ಞಾನಕ್ಕೆ ನಿಲುಕದಂಥದ್ದು. ಆದ್ದರಿಂದ ಈ ಸುಜ್ಞಾನ, ಯೇಸುಸ್ವಾಮಿ ನೋಡಿ ಸುಜ್ಞಾನವನ್ನು ಪಡೆದುಕೊಂಡರು. ಯೇಸುಸ್ವಾಮಿ ಮೊಟ್ಟ ಮೊದಲನೇದಾಗಿ ಶುಭ ಸಂದೇಶವನ್ನು ಸಾರುವಾಗ, ಆ ಸಿನೆಗೋಗ್ನಲ್ಲಿ ಪ್ರವೇಶಿಸುವಾಗ, ಆ ಯೆಶಾಯನ ಗ್ರಂಥದ ಸುರುಳಿನ ತೆಗೆದುಕೊಳ್ಳುವಾಗ ಯೇಸುಸ್ವಾಮಿ ಹೇಳಿದರು, ದೇವರ ಆತ್ಮವು ನನ್ನ ಮೇಲಿದೆ, ದೇವರ ಆತ್ಮವು ನನ್ನ ಮೇಲಿದೆ. ಮೊಟ್ಟ ಮೊದಲನೆಯ ಯೇಸುವಿನ ಸಂದೇಶ. ಯೇಸುಸ್ವಾಮಿ ಜೋರ್ಡಾನ್ ನದಿಯಲ್ಲಿ ಸ್ನಾನದೀಕ್ಷೆಯನ್ನು ಸ್ವೀಕರಿಸುವಾಗ ಯೇಸುಸ್ವಾಮಿ ಅನುಭವಿಸಿದ್ದು ಪವಿತ್ರ ಆತ್ಮರನ್ನ. ಸುಜ್ಞಾನವೆಂಬ ಆಕೆ ಯೇಸುವಿನ ಮಿತ್ರಳು. ಸುಜ್ಞಾನವೆಂಬ ಆಕೆ ಎಂದಿಗೂ ಯೇಸುವಿನೊಡನೆ ಇದ್ದವರು. ಯೇಸು ಮರಣ ಹೊಂದುವುದಕ್ಕೆ ಮುಂಚಿತವಾಗಿ ಬಿಟ್ಟು ಹೋದರು.
ನಾನು ಹೋಗದ ಹೊರತು ಪವಿತ್ರ ಆತ್ಮರು ನಿಮ್ಮಲ್ಲಿಗೆ ಬರಲಾರರು ಎಂಬುದಾಗಿ ತನ್ನಲ್ಲಿದ್ದಂತಹ ಸುಜ್ಞಾನವನ್ನ, ಪವಿತ್ರಾತ್ಮರನ್ನ ನಮಗೆ ಬಿಟ್ಟು ಹೋದರು. ಎಷ್ಟು ಜನ ಪವಿತ್ರಾತ್ಮರಿಗಾಗಿ ಹಂಬಲಿಸ್ತಾ ಇದ್ದೇವೆ? ಎಷ್ಟು ಜನ ಪವಿತ್ರಾತ್ಮರಿಗಾಗಿ ದಾಹಗೊಳ್ತಾ ಇದ್ದೇವೆ? ಈ ಪವಿತ್ರಾತ್ಮರನ್ನ ಎಷ್ಟು ಜನ ನಾವು ಘನಪಡಿಸ್ತಾ ಇದ್ದೇವೆ? ಎಷ್ಟು ಜನ ಪವಿತ್ರಾತ್ಮರನ್ನ ಸುಜ್ಞಾನವೆಂಬ ಆಕೆಯನ್ನ ಹರಸ್ತಾ ಇದ್ದೇವೆ, ಸ್ತೋತ್ರ ಮಾಡ್ತಾ ಇದ್ದೇವೆ, ಸ್ತುತಿ ಮಾಡ್ತಾ ಇದ್ದೇವೆ? ಹೇಳಿ ಅಲ್ಲ, ಎಷ್ಟು ಜನ? ಇಲ್ಲಿ ಉತ್ತರಕ್ಕೆ ಯಾವ ಬಹುಮಾನವೂ ಇಲ್ಲ, ಅಥವಾ ಉತ್ತರವಿಲ್ಲದಿರುವುದಕ್ಕೆ ಯಾವ ತೆಗಳುವಿಕೆಯೂ ಇಲ್ಲ. ಪರಸ್ಪರ ನಾವು ದೇವರ ವಾಕ್ಯವನ್ನು ಧ್ಯಾನಿಸುವಾಗ ಪರಸ್ಪರ ನಾವು ಮಾತನಾಡಬೇಕು. ಅದಕ್ಕಾಗಿ ನಿಮ್ಮ ಮುಂದೆ ಪ್ರಶ್ನೆ, ನಿಮ್ಮಲ್ಲಿರುವಂತಹ ಹೃದಯದ ಭಾವನೆಗಳನ್ನ ಹೊರಹಾಕಬೇಕು. ಕೇವಲ ನಾನು ಹೇಳಿ ನೀವು ಕೇಳಬೇಕೆಂಬುದಲ್ಲ ಸಂದೇಶ. ನಾನು ಹೇಳುವುದನ್ನ ನೀವು ಕೇಳಿ, ನೀವು ಹೇಳುವುದನ್ನ ನಾನು ಕೇಳುವಂಥದ್ದೇ ಶುಭ ಸಂದೇಶ. ಒಬ್ಬನು ಸಾರಿ ಕೇಳುವುದಲ್ಲ ಶುಭ ಸಂದೇಶ, ಪ್ರತಿಯೊಬ್ಬರೂ ಸಾರಿ ಕೇಳುವುದೇ ಶುಭ ಸಂದೇಶ. ಕೇವಲ ನನ್ನ ಮುಂದೆ ಇರುವವರಿಗಾಗಿ ನಾನು ಶುಭ ಸಂದೇಶ ಸಾರುತ್ತೇನೆ ಎಂಬುದಾದರೆ ಅದು ಶುಭ ಸಂದೇಶವಿಲ್ಲ. ನಾನು ಸಾರಿದಷ್ಟು ನಾನು ಮತ್ತೊಬ್ಬರೊಂದಿಗೆ ಎಷ್ಟು ನಾನು ಇರುತ್ತೇನೋ ಅದೇ ಶುಭ ಸಂದೇಶ. ಪ್ರೀಸ್ ದಿ ಲಾರ್ಡ್, ಪ್ರೀಸ್ ದಿ ಲಾರ್ಡ್. ಸುಜ್ಞಾನವೆಂಬಾಕೆಯನ್ನ ನಾನು ಹರಸಬೇಕು, ಸ್ತುತಿಸಬೇಕು. ತನ್ನನ್ನು ಅರಸುವವರನ್ನು ತನಗೆ ವಶ ಮಾಡಿಕೊಳ್ಳುವಳು. ಯಾರು ಆ ಸುಜ್ಞಾನವನ್ನ, ಅಂದ್ರೆ ಪವಿತ್ರಾತ್ಮರನ್ನ ಯಾರು ಅರಸುತ್ತೇವೋ, ಯಾರು ಸ್ತುತಿಸುತ್ತೇವೋ, ಆ ಪವಿತ್ರಾತ್ಮರು ನಮ್ಮನ್ನ ಅವರು ವಶ ಮಾಡಿಕೊಳ್ತಾರಂತೆ. ಆದರೆ ಒಂದು ಕಾರ್ಯ ಮರ್ತು ಬಿಡಬೇಡಿ, ಇದನ್ನ ಮರ್ತು ಬಿಡಬೇಡಿ. ನಾನು ಪವಿತ್ರಾತ್ಮರನ್ನ ಅರಸಬೇಕು, ಆ ಪವಿತ್ರಾತ್ಮರು ನನ್ನನ್ನ ವಶ ಮಾಡಿಕೊಳ್ಳಬೇಕಾದರೆ ಪವಿತ್ರಾತ್ಮದತ್ತವಾದ ಜೀವನ ನನ್ನದಾಗಿರಬೇಕು. ಸುಳ್ಳು, ಮೋಸ, ವಂಚನೆ, ಹೀಗೆ ಹಲವಾರು ವಿಧದ ಪವಿತ್ರಾತ್ಮರಿಗೆ ವಿರುದ್ಧವಾದ ಪಾಪಗಳಿಂದ ನಾನು ಹೊರಗಿರಬೇಕು. ಅವುಗಳನ್ನು ನಾನು ಬಹಿಷ್ಕರಿಸಬೇಕು. ಅವುಗಳನ್ನು ನಾನು ಬಹಿಷ್ಕರಿಸಬೇಕು. ಹೌದು ನನ್ನ ಸಹೋದರನೇ, ಸಹೋದರಿಯೇ, ನಮ್ಮ ಜೀವನಾನುಭವಗಳಲ್ಲಿ ಸುಜ್ಞಾನವನ್ನು ಪಡೆದುಕೊಳ್ಳುವುದು ಅಷ್ಟು ಸುಲಭವಲ್ಲ, ಅಥವಾ ಸುಜ್ಞಾನ ನಮ್ಮನ್ನು ವಶ ಮಾಡಿಕೊಳ್ಳುವುದು ಸುಲಭವಲ್ಲ. ನೋಡಿ, ಒಮ್ಮೆ ಪವಿತ್ರಾತ್ಮರು ನಮ್ಮನ್ನು ವಶ ಮಾಡಿಕೊಂಡರೆ ನಮಗಿಷ್ಟ ಬಂದ ಮಾರ್ಗದಲ್ಲಿ ಅವರು ನಮ್ಮನ್ನು ನಡೆಸುವುದಿಲ್ಲ. ನಮಗಿಷ್ಟವಾದ ಮಾರ್ಗದಲ್ಲಿ ಅವರು ನಡೆಸುವುದಿಲ್ಲ, ಅವರಿಗಿಷ್ಟವಾದ ಮಾರ್ಗದಲ್ಲಿ ನಮ್ಮನ್ನು ನಡೆಸುತ್ತಾರೆ. ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್. ಒಂದು ತಿಳಿದುಕೊಳ್ಳಿ, ಇದು ಸತ್ಯ. ಯಾವಾಗ ನಾವು ಆ ಸುಜ್ಞಾನವೆಂಬ ಆಕೆಗೆ ವಶವಾಗುತ್ತೇವೆ ಎಂದರೆ, ನಾನು ಒಂದು ಪಕ್ಷ ವಶವಾದ್ದೇನೆ ಎಂಬುದಾದರೆ ನನ್ನ ಇಷ್ಟಕ್ಕೆ ಅವರು ಅನುಸರಿಸುವುದಿಲ್ಲ, ನನಗಿಷ್ಟ ಬಂದ ಕಡೆ ಅವರು ನನ್ನ ನಡೆಸುವುದಿಲ್ಲ. ನನ್ನ ನಡುವನ್ನು ಕಟ್ಟಿಕೊಂಡು ನನಗಿಷ್ಟ ಬಂದ ಕಡೆ ಎಲ್ಲ, ಅವರಿಗಿಷ್ಟ ಬಂದ ಕಡೆ ಅವರು ನನ್ನನ್ನು ನಡೆಸುತ್ತಾರೆ. ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್. ಇದುವೇ ಪವಿತ್ರಾತ್ಮರು ವಶ ಮಾಡಿಕೊಳ್ಳುವುದೆಂದರೆ. ನಾನು ಹಾಗೆ ಮಾಡಬೇಕು, ಹೀಗೆ ಮಾಡಬೇಕು, ಅಲ್ಲಿ ಹೋಗ್ಬೇಕು, ಇಲ್ಲಿ ಹೋಗ್ಬೇಕು, ಇಲ್ಲ. ಅವ್ರು ತೀರ್ಮಾನಿಸ್ತಾರೆ, ಅವ್ರ ತೀರ್ಮಾನ ನೀನು ನಾನು ಬದಲಾವಣೆ ಮಾಡಲಿಕ್ಕೆ ಆಗುದಿಲ್ಲ. ಯಾಕಂದ್ರೆ ನಾವು ಸಂಪೂರ್ಣವಾಗಿ ಅವರಿಗೆ ಸರೆಂಡರ್ ಆಗಿರ್ತೇವೆ, ಸಂಪೂರ್ಣವಾಗಿ ಸರೆಂಡರ್ ಆಗಿರ್ತೇವೆ. ಈ ಸುಜ್ಞಾನವೆಂಬಾಕೆ ನನ್ನನ್ನ ಸ್ವಂತ ವಶ ಮಾಡಿಕೊಳ್ಳುವಾಗ, ವಶ ಮಾಡಿಕೊಳ್ಳುವುದು ಅಂದ್ರೆ ಸಂಪೂರ್ಣವಾಗಿ ತನ್ನಡ ಸೆಳೆದುಕೊಳ್ಳುವುದು. ಯಾವಾಗ ನಮ್ಮನ್ನು ಸಂಪೂರ್ಣವಾಗಿ ಆತನು ನಮ್ಮನ್ನು ಅವನ ವಶಕ್ಕೆ ತೆಗೆದುಕೊಳ್ಳುತ್ತಾನೋ, ಆಗ ತಕ್ಕ ಸಮಯ, ತಕ್ಕ ಮಾರ್ಗದಲ್ಲಿ ನಮ್ಮನ್ನು ನಡೆಸುತ್ತಾರೆ ಪವಿತ್ರಾತ್ಮರು. ದೈವ ಚಿತ್ತವು ಸಂಪೂರ್ಣವಾಗಿ ನೆರವೇರುವಂತೆ ಮಾಡುತ್ತಾರೆ. ಅವರೇ ಪ್ರೇಷಿತರು, ಪ್ರವಾದಿಗಳು, ರಕ್ತಸಾಕ್ಷಿಗಳು,
ಅಥವಾ ಈ ಲೋಕದಲ್ಲಿ ಮತ್ತೊಬ್ಬರಿಗೆ ಜೀವನ ಮಾರ್ಗವನ್ನು ತರುವಂತಹ ಸಾಧು ಸಂತರುಗಳು, ಸನ್ಯಾಸಿನಿಗಳು, ದೈವ ಭಕ್ತರು ಎಂದೆಣಿಸಿಕೊಳ್ಳುವವರು. ಸುಮ್ಮನೆ ಕೂತ್ಕೊಂಡು ಪ್ರಾರ್ಥನೆ ಮಾಡುವವರೆಲ್ಲ ದೈವ ಭಕ್ತರಲ್ಲ. ದಿನಾ 10 ಜಪ್ಸರ ಹೇಳ್ಬಿಟ್ರೆ ದೈವ ಭಕ್ತರಲ್ಲ. ದಿನಾ 1 ಗಂಟೆ ದೈವರ ವಾಕ್ಯ ಓದ್ಬಿಟ್ರೆ ಪ್ರೇಷಿತರಲ್ಲ. ಅಥವಾ ದಿನಾ ಶುಭ ಸಂದೇಶ ಸಾರ್ಬಿಟ್ರು ಅಲ್ಲ. ದಿನಾ ಬಲಿಪೂಜೆ ಕೊಟ್ಬಿಟ್ರು ಅಲ್ಲ. ದಿನಾ ಆರಾಧನೆ ಮಾಡಿ ಕೈ ಚಪ್ಪಾಳೆ ತಟ್ಬಿಟ್ರೆ ಅಲ್ಲ. ದಿನಾ ಧ್ಯಾನ ಮಂದಿರ ನಡೆಸ್ಬಿಟ್ರೆ, ಧ್ಯಾನ ಕೊಟ್ಬಿಟ್ರೆ ಅಲ್ಲ. ದೇವರ ಆತ್ಮನಿಗೆ ಮೆಚ್ಚುಗೆಯಾಗಿ ನಾನು ಜೀವಿಸಬೇಕು. ಆ ಸುಜ್ಞಾನವೆಂಬ ಆಕೆಗೆ ನಾನು ಮೆಚ್ಚುಗೆಯಾಗಿ ಜೀವಿಸುವಾಗ ಮಾತ್ರವೇ ಅವರು ನನ್ನನ್ನು ವಶ ಮಾಡಿಕೊಳ್ಳುವುದು. ಇಲ್ಲಾದ್ರೆ ಇಲ್ಲ. ರಿಜೆಕ್ಟೆಡ್. ಕೆಲವರು ನನ್ನ ನೋಡಿ ಪ್ರಾರ್ಥನೆ ಮಾಡ್ತಾರೆ, ಸ್ತುತಿ ಮಾಡ್ತಾರೆ, ಆರಾಧನೆ ಮಾಡ್ತಾರೆ. ಬಾಯಲ್ಲಿ ದೂಷಣೆ ತಪ್ಪುದಿಲ್ಲ, ಬಾಯಲ್ಲಿ ಸುಳ್ಳು ತಪ್ಪುದಿಲ್ಲ, ಬಾಯಲ್ಲಿ ವಂಚನೆ ತಪ್ಪುದಿಲ್ಲ, ನಿರಾಕರಣೆ ತಪ್ಪುವುದಿಲ್ಲ, ಯಾವುದೂ ತಪ್ಪುವುದಿಲ್ಲ. ಏನೇ ನಡೆದ್ರೆ ಹೇಳ್ತಾರೆ, ಅಯ್ಯೋ ದೇವರು ನನ್ನ ಜೀವಿತದಲ್ಲಿ ಅದ್ಭುತ ಮಾಡಿದ್ರು. ನಿನ್ನ ಜೀವಿತದಲ್ಲಿ ದೇವರೆಲ್ಲ ಅದ್ಭುತ ಮಾಡಿದ್ದು. ಈ ಎಲ್ಲಾ ಸ್ವಭಾವಗಳು ನನ್ನಲ್ಲಿರುವಾಗ ಹೇಗೆ ತಾನೇ ಪವಿತ್ರಾತ್ಮರು ನನ್ನಲ್ಲಿ ಬಂದು ಕ್ರಿಯೆ ಮಾಡಲು ಸಾಧ್ಯ? ಸೈತಾನ ನಿನ್ನನ್ನು ವಂಚಿಸುತ್ತಾ ಇದ್ದಾನೆ. ನಾನು ಮೊನ್ನೆ ಮಾತನಾಡುವಾಗ ಒಂದು ಮಗು ನನಗೆ ಸದುತ್ತರವನ್ನು ಕೊಟ್ಲು. ಹೀಗೆ ಆನ್ಲೈನ್ ಪ್ರಾರ್ಥನೆಯ ಬಗ್ಗೆ ಮಾತನಾಡಿ ಬರುವಾಗ ನಾನು ಹೇಳ್ತಾ ಇದ್ದೆ, ಆನ್ಲೈನ್ ಪ್ರಾರ್ಥನೆಯಲ್ಲಿ ನೀವು ಕುಳಿತುಕೊಳ್ಳಬೇಡಿ. ಆನ್ಲೈನ್ ಪ್ರಾರ್ಥನೆ ತಪ್ಪು ಅಲ್ಲ. ಆನ್ಲೈನ್ ಪ್ರಾರ್ಥನೆ ತಪ್ಪಲ್ಲ. ಆದರೆ ಬರೀ ಆನ್ಲೈನ್ ಪ್ರಾರ್ಥನೆಯಲ್ಲಿ ಕುಳಿತುಕೊಳ್ಳಬೇಡಿ, ಮಾಡುವವರ ತಪ್ಪಲ್ಲ. ಈಗ ಆನ್ಲೈನ್ ಪ್ರಾರ್ಥನೆ ನಾನು ಮಾಡಿದ್ರೆ ಅದು ನನ್ನ ತಪ್ಪಲ್ಲ, ಅದು ನಾನು ಮಾಡ್ತಾ ಇದ್ದೀನಿ ಅಷ್ಟೇನೆ. ಜನ ಬರಬೇಕು ಅಂತ ಸಮಥಿಂಗ್ ಹೇಗೋ ಬದಲಾವಣೆ, ಏನೋ ಒಂದು ಕಾನ್ಸೆಪ್ಟ್. ಆದರೆ ಆನ್ಲೈನ್ ಪ್ರಾರ್ಥನೆಯಲ್ಲಿ ಕುಳಿತುಕೊಳ್ಳಬೇಡಿ, ಅದು ಪ್ರಾರ್ಥನೆಯಾಗುವುದಿಲ್ಲ. ನಿಮ್ಮ ವೈಯಕ್ತಿಕ ಪ್ರಾರ್ಥನೆಯಲ್ಲಿ ಕುಳಿತುಕೊಳ್ಳಿ. ಆನ್ಲೈನ್ ಪ್ರಾರ್ಥನೆಯಲ್ಲಿ ನಾನು ಪ್ರಾರ್ಥಿಸ್ತೇನೆ, ನೀವು ಪ್ರಾರ್ಥಿಸ್ತೀರಿ. ಅಲ್ಲಿ ಕುತ್ಕೊಂಡು ನಾನು ಪ್ರಾರ್ಥನೆ ಮಾಡ್ತಾ ಇರ್ತೀರಿ, ಅಂದ್ರೆ ಆನ್ಲೈನ್ ಪ್ರಾರ್ಥನೆ ಮಾಡ್ತಾ ಇರ್ತಾರೆ, ಅದನ್ನ ಕೇಳ್ತೀರಿ. ಅವ್ರು ಅಲಲಿ ಅನ್ಬೇಕಾದ್ರೆ ನೀವು ಅಲಲಿ ಅಂತ ಹೇಳ್ತೀರಿ. ಆನ್ಲೈನ್ ಪ್ರಾರ್ಥನೆ ತಕ್ಷಣ ಟೆಸ್ಟಿಮನಿ ಶುರುವಾಗ್ತದೆ. ನನಗೆ ಹೀಗೆ ಆಯ್ತು, ಹಾಗೆ ಆಯ್ತು, ಅದು ಮಾಡಿದೆ, ಇದು ಮಾಡಿದೆ. ಒಂದು ದಿನಕ್ಕೆ ಬಂದಿದ ತಕ್ಷಣ ಟೆಸ್ಟಿಮನಿ ಕೊಡ್ಲಿಕ್ಕೆ ಶುರು ಮಾಡ್ತಾರೆ. ಇವತ್ತು ನಮ್ಮ ಜನರಿಗೆ ಟೆಸ್ಟಿಮನಿ ಕೊಡೋದು ಅಂದ್ರೆ ತುಂಬಾ ಇಷ್ಟ. ಜೀವನ ಬದಲಾವಣೆ ಆಗೋದಿಲ್ಲ. ನಮ್ಮ ಜನರಿಗೆ ಟೆಸ್ಟಿಮನಿ ಕೊಡೋದು ಅಂದ್ರೆ, ಸಾಕ್ಷಿ ಕೊಡೋದ್ರೆ ತುಂಬಾ ಇಷ್ಟ ಜನರ ಮುಂದೆ. ಆದ್ರೆ ಜೀವನ ಬದಲಾಗೋದಿಲ್ಲ. ಏನಾದ್ರೂ ಪ್ರಯೋಜನ ಇದೆ ಟೆಸ್ಟಿಮನಿ ಕೊಟ್ಟು? ಮಾತು ಬದಲಾವಣೆ ಆಗುದಿಲ್ಲ. ಏನಾದ್ರು ಟೆಸ್ಟಿಮನಿ ಕೊಟ್ಟು ಪ್ರಯೋಜನ ಇದೆಯಾ? ಸ್ವಭಾವ ಬದಲಾವಣೆ ಆಗೋದಿಲ್ಲ. ಟೆಸ್ಟಿಮನಿ ಕೊಟ್ಟು ಏನೋ ಪ್ರಯೋಜನ ಇದೆಯಾ? ಕುಟುಂಬದಲ್ಲಿ ಗಂಡ ಹೆಂಡತಿ ಪ್ರೀತಿಸೋದಿಲ್ಲ. ಟೆಸ್ಟಿಮನಿ ಕೊಟ್ಟು ಪ್ರಯೋಜನ ಇದೆಯಾ? ಕುಟುಂಬದಲ್ಲಿ ಯಾರನ್ನ ಕಂಡ್ರೆ ಆಗುದಿಲ್ಲ. ಏನಾದ್ರೂ ಟೆಸ್ಟಿಮನಿ ಕೊಟ್ಟ ಪ್ರಯೋಜನ ಇದೆಯಾ? ಮಾಡೋದು ಸುಳ್ಳು, ಮೋಸ, ವಂಚನೆ, ಶಾಪ. ಟೆಸ್ಟಿಮನಿ ಕೊಟ್ಟು ಏನೋ ಪ್ರಯೋಜನ ಇದೆ? ಏನೂ ಪ್ರಯೋಜನ ಇಲ್ಲ. ಸುಮ್ಮನೆಲ್ಲ ಡ್ರಾಮಾ ಅಷ್ಟೇ. ಕೊಡ್ಬೇಕು ಟೆಸ್ಟಿಮನಿ. ನಾನು ಈ ಪ್ರಾರ್ಥನೆಗೆ ಬಂದೆ, ನಾನು ಈ ಪ್ರಾರ್ಥನೆ ಮಾಡ್ತಾ ಇದ್ದೆ, ಈಗ ನನಗೆ ಸುಳ್ಳು ಹೇಳದೆ ಇರಲಿಕ್ಕೆ ಪವಿತ್ರಾತ್ಮರು ಆಶೀರ್ವದಿಸಿದರೆ, ನಾನು ಸುಳ್ಳೇ ಹೇಳೋದನ್ನ ಬಿಟ್ಟು 1 ವರ್ಷ ಆಗಿ ಹೋಯ್ತು. ನಾನು ಮೋಸ ಮಾಡೋದನ್ನ ಬಿಟ್ಟು 6 ತಿಂಗಳಾಗಿ ಹೋಯ್ತು. ನಾನು ಜಗಳ ಮಾಡೋದನ್ನ ಬಿಟ್ಟು 2 ವರ್ಷ ಆಗಿ ಹೋಯ್ತು. ನಾನು ಶಾಪ ಹಾಕೋದನ್ನ ಬಿಟ್ಟು 5 ವರ್ಷ ಆಗಿ ಹೋಯ್ತು. ಅದರಿಂದ 50ನೇ ಇವತ್ತು ನನ್ನ ಗಂಡನನ್ನ ಪ್ರೀತಿಸ್ತಾ ಇದ್ದೇನೆ, ಹೆಂಡತಿನ ಪ್ರೀತಿಸ್ತಾ ಇದ್ದೇನೆ. ಈ ಸಾಕ್ಷಿ ಹತ್ರ ಯಾರು ಕಿವಿಲಾದ್ರೂ ಕೇಳಿದಿರ? ನೀವು ಬಾಯಲ್ಲಿ ಕೇಳಿದಿರಾ? ಕೇಳೋದಿಲ್ಲ. ಬರೀ ಹೊಟ್ಟೆ ನೋವಾಯ್ತು, ತಲೆನೋವಾಯ್ತು, ವೀಸಾ ಸಿಕ್ತು, ಅದು ಸಿಕ್ತು, ಇದು ಸಿಕ್ತು, ಇದೇನೆ, ಬೇರೆ ಏನಿಲ್ಲ. ದೈಹಿಕವಾದ ರೋಗಗಳು ನಿವಾರಣೆಯಾಗುವುದು ಸಾಕ್ಷಿಯಾದರೆ ಏನು ಪ್ರಯೋಜನವಿಲ್ಲ. ಆಧ್ಯಾತ್ಮಿಕವಾಗಿ ನನ್ನ ಆತ್ಮ ಪರಿಶೋಧನೆಯಲ್ಲಿ ಬದಲಾವಣೆಯಾಗುವುದಾದ್ರೆ ಮಾತ್ರ ಅದು ಪ್ರಯೋಜನ. ಆದ್ರೆ ನಾನು ಹೇಳಿದೆ, ವೈಯಕ್ತಿಕ ಪ್ರಾರ್ಥನೆ ಮಾಡಿ. ನೀವು ಕುಳಿತುಕೊಳ್ಳಿ. ಅಲ್ಲಿ ಮೊಬೈಲಲ್ಲಿ ಬೊಬ್ಬೆ ಹಾಕುವುದನ್ನ ಕೇಳಿ ಕುತ್ಕೊಳ್ಬೇಡಿ. ನಿಮ್ಮ ಮನೆಯಲ್ಲಿ ನೀವು ಬೊಬ್ಬೆ ಹಾಕಿ. ನಿಮ್ಮ ಮನೆಯಲ್ಲಿ ಒಂದು ತೊಟ್ಟು ಕಣ್ಣೀರು ನಿಮ್ಮ ಮನೆಯ ಅಳ್ತಾರನ ಮುಂದೆ ಕುತ್ಕೊಂಡು ನಿನ್ನ ಹೃದಯದಿಂದ, ನಿನ್ನ ದಾಹದಿಂದ, ನಿನ್ನ ಅವಶ್ಯಕತೆಗಾಗಿ ನೀನು ನಿನ್ನ ದೇವರಲ್ಲಿ ಮಾತನಾಡು. ಆನ್ಲೈನ್ ಅಲ್ಲಿ ಕೇಳಿ ಕುತ್ಕೊಂಡು ಮಾತಾಡ್ತಾ ಕುತ್ಕೋಬೇಡ.
ಇದೆಷ್ಟರ ಮಟ್ಟಿಗೆ ಸತ್ಯ ನಾನು ಹೇಳ್ತಾ ಇರೋದು ಎಂಬುದು ನಿಮಗೆ ಅರಿವಾಗಬಹುದು. ಸುಜ್ಞಾನವೆಂಬ ಆಕೆ ನಿಮ್ಮಲ್ಲಿದ್ದರೆ, ಪವಿತ್ರಾತ್ಮ ನಿಮ್ಮಲ್ಲಿದ್ದರೆ. ವೈಯಕ್ತಿಕ ಪ್ರಾರ್ಥನೆ ಬೇಕು. ಆಗಲೇ ಆ ಮಗು ಹೇಳಿತು, ಓ ಅಷ್ಟು ಅದ್ಭುತಗಳು ನಡೀತಾ ಇದಲ್ಲ ಬ್ರದರ್. ಅದ್ಭುತಗಳು ನಡೀತು. ಸೈತಾನ್ಗೂ ತುಂಬಾ ಚೆನ್ನಾಗಿ ಅದ್ಭುತ ಮಾಡಲಿಕ್ಕೆ ಸಾಧ್ಯ. ಸೈತಾನ ಆಕಾಶದ ಬೆಂಕಿನ ಕೆಳಗೆ ಇಳಿಸುವನು. ಸೈತಾನಿಗೂ ಜೀವ ಕೊಡೋಕೆ ಸಾಧ್ಯ. ವೈಯಕ್ತಿಕ ಪ್ರಾರ್ಥನೆ ಬೇಕು. ನನಗೂ ನನ್ನ ದೇವರಿಗೂ ಒಂದು ಸಂಬಂಧ ಬೇಕು. ಅದಕ್ಕೆ ನಾನು ಹೇಳ್ತೇನೆ, ವಾಕ್ಯವನ್ನ ಕೇಳಿ ಪ್ರಾರ್ಥನೆ ಮಾಡಿ. ವರ್ಡ್ ಆಫ್ ಗಾಡ್ನ ಕೇಳಬೇಕು. ಅಲ್ಲಿ ಒಳಿತು ಕೆಡುಕು ಎರಡೂ ಇದೆ. ದೇವರು ಹೇಗೆ ಏದೆನ್ ತೋಟದಲ್ಲಿ ಒಳ್ಳೆದು ಕೆಡುಕೆಂಬ ಮರವನ್ನು ಇಟ್ಟಿದ್ದರೋ ಹಾಗೆ ವರ್ಡ್ ಆಫ್ ಗಾಡ್ ನಲ್ಲಿ ಒಳಿತು ಕೆಡುಕು ಎರಡಿದೆ. ಅದನ್ನ ಕೇಳಬೇಕು. ಕಿವಿಯಿಂದ ಕೇಳಿ ಅದನ್ನ ಧ್ಯಾನಿಸಿ ಅದನ್ನ ಪಾಲಿಸಿ ತದನಂತರ ನೀನು ಕುತ್ಕೊಳ್ಬೇಕು ಪ್ರಾರ್ಥನೆಗೆ. ವೈಯಕ್ತಿಕವಾಗಿ ನನಗೂ ನನ್ನ ದೇವರಿಗೂ ಒಂದು ನಿಕಟವಾದ ಸಂಬಂಧ ಬೇಕು. ಆನ್ಲೈನ್ ಪ್ರಾರ್ಥನೆ ಕುತ್ಕೊಳ್ಳೋ ಸಂಬಂಧ ಇಲ್ಲ. ಸೈತಾನ ಎಲ್ಲರನ್ನು ಮರಳು ಮಾಡ್ತಾ ಇದ್ದಾನೆ, ವಂಚಿಸ್ತಾ ಇದ್ದಾನೆ. ದೇವರು ಹೇಳುತ್ತಾರೆ, ನೀನು ಕೈಗಳನ್ನೆತ್ತುವಾಗ ನಾನು ನೋಡುವುದಿಲ್ಲ, ನೀನು ಪ್ರಾರ್ಥಿಸುವಾಗ ನಿನ್ನ ಶಬ್ದ ನನಗೆ ಕೇಳುವುದಿಲ್ಲ, ನಾನು ಕಣ್ಣು ಮುಚ್ಚಿಕೊಳ್ಳುತ್ತೇನೆ ಎಂಬುದಾಗಿ ಹೇಳುತ್ತಾರೆ. ಯಾಕೆ? ನಾನು ಪಾಪದ ಜೀವನವನ್ನು ಮಾಡುವ ಕಾರಣ, ದೇವರಿಗೆ ಅವಿಧೇಯಳಾಗಿ ನಡೆಯುವ ಕಾರಣ. ದೇವರು ಹೇಳುವಂತ ಮಾತು, ನಿನ್ನ ಕೈಗಳು ರಕ್ತಸಿಕ್ತವಾಗಿದೆ. ಹೀಗಿರುವಾಗ ನಾನು ಆನ್ಲೈನ್ ಅಲ್ಲಿ ಕುತ್ಕೊಂಡ್ಬಿಟ್ಟು ನಾನು ಪ್ರಾರ್ಥನೆ ಮಾಡಿಬಿಟ್ರೆ ಅದ್ಭುತ ಆಯ್ತು ಅಂದ್ರೆ ದೇವರು ಅದ್ಭುತ ಮಾಡಿದ್ರು ಅಂತ ಅರ್ಥ. ದೇವರಿಗೆ ಅವಿಧೇಯನಾಗಿ ನಾನು ನಡೆಯುವಾಗ, ಪೋಷಕರಾದ ಪವಿತ್ರಾತ್ಮರಿಗೆ ಸುಜ್ಞಾನವೆಂಬ ಆಕೆಗೆ ಅವಿಧೇಯನಾಗಿ ನಾನು ನಡೆಯುವಾಗ ದೇವರ ಅದ್ಭುತ ಮಾಡಲು ಹೇಗೆ ಸಾಧ್ಯ? ದೇವರು ಹೇಳ್ತಾರೆ, ನಾನು ಕಿವಿ ಮುಚ್ಚಿಕೊಳ್ಳುವೆನು ನಿನ್ನ ಪ್ರಾರ್ಥನೆಗೆ ಎಂದು ಹೇಳುವಾಗ ಹೇಗೆ ನಿನ್ನ ಜೀವಿತದಲ್ಲಿ, ನನ್ನ ಜೀವಿತದಲ್ಲಿ ದೇವರು ಮಹತ್ಕಾರ್ಯವನ್ನು ಮಾಡಲು ಸಾಧ್ಯ? ಅಲ್ಲಿ ಕ್ರಿಯೆ ಮಾಡುವುದು ಸೈತಾನ. ಅವನು ನಿನ್ನ ಮನಸ್ಸಲ್ಲಿ ತರ್ತಾ ಇದ್ದಾನೆ, ಓ ಇಷ್ಟು ಪ್ರಾರ್ಥನೆ ಮಾಡ್ತಾ ಇದೆಯಾ, ಮಾಡು, ಓ ಅದ್ಭುತ ನಡೀತಾ ಇದೆ, ಅಯ್ಯೋ ಹೌದು ದೇವರು ನನ್ನ ಪ್ರಾರ್ಥನೆ ಕೇಳಿ ಅದ್ಭುತ ಮಾಡಿದ್ರು, ನನಗೆ ಆ ನೋವಾಯ್ತು, ಈ ನೋವಾಯ್ತು, ಈ ಸಮಸ್ಯೆ ಹೋಯ್ತು. ಇಲ್ಲ, ಅದು ದೇವರು ಸದುತ್ತರವನ್ನು ಕೊಡುವಂತಹ ಪ್ರಾರ್ಥನೆ ಇಲ್ಲ. ಸೈತಾನನು ನಿನ್ನನ್ನು ನನ್ನನ್ನು ವಂಚಿಸುವುದಕ್ಕಾಗಿ ಮರಳು ಮಾಡಿ, ನೀನು ಹೇಗೆ ಜೀವಿಸ್ತಾ ಇದೀಯ ಹಾಗೆ ಜೀವಿಸು, ಏನು ತೊಂದರೆ ಇಲ್ಲ, ನಾನು ನಿನ್ನ ಪ್ರಾರ್ಥನೆಯನ್ನು ಕೇಳ್ತಾ ಇದ್ದೇನೆ, ದೇವರ ಪ್ರಾರ್ಥನೆಯನ್ನು ಕೇಳ್ತಾ ಇದ್ದಾರೆ, ನೀನು ಪ್ರಾರ್ಥಿಸು, ನೀನು ಹೀಗೆ ಇರು ಎಂಬುದಾಗಿ ಸೈತಾನನು ನಿನ್ನನ್ನು ನನ್ನನ್ನು ಮರಳು ಮಾಡಿ ವಂಚಿಸಿ ಅದ್ಭುತವನ್ನು ಮಾಡುತ್ತಾನೆ, ದೇವರಲ್ಲ. ತುಂಬಾ ಆಳವಾಗಿ ಚಿಂತಿಸಬೇಕು. ಒಂದು ವ್ಯಕ್ತಿಯ ಒಂದು ದಿನದ ಪ್ರಾರ್ಥನೆಯಿಂದ ಯಾರು ಬದಲಾವಣೆ ಆಗ್ಲಿಕ್ಕೆ ಸಾಧ್ಯವಿಲ್ಲ. ಅಪ್ಪಟ ಸುಳ್ಳು. ಒಂದು ವ್ಯಕ್ತಿಯ ಪ್ರಾರ್ಥನೆಯಿಂದ ಒಂದು ದಿನದಲ್ಲಿ ಯಾರು ಬಿಡುಗಡೆ ಆಗ್ಲಿಕ್ಕೆ ಸಾಧ್ಯವಿಲ್ಲ. ಕರೆಕ್ಟಾಗಿ ಯೋಚನೆ ಮಾಡಿ. ಯಾವ ವ್ಯಕ್ತಿಯು ಯಾವ ವ್ಯಕ್ತಿಯನ್ನ ಬದಲಾವಣೆ ಮಾಡ್ಲಿಕ್ಕೆ ಆಗೋದಿಲ್ಲ. ಅದು ದೇವರಿಂದ ಮಾತ್ರ, ಈ ಸುಜ್ಞಾನವೆಂಬ ಪವಿತ್ರಾತ್ಮರಿಂದ ಮಾತ್ರ. ಇವತ್ತು ನನ್ನ ನಿಮ್ಮ ಜೀವನ ಬದಲಾವಣೆ ಆಗಿದೆ ಎಂದು ಹೇಳುವುದಾದರೆ ಅದು ಪವಿತ್ರಾತ್ಮರಿಂದ ಆಗುವುದಾದರೆ ಮಾತ್ರವೇ. ಅದಕ್ಕೆ ಹೇಳಿದ್ದು, ತನ್ನನ್ನು ಅರಸುವವರನ್ನು ತನಗೆ ವಶ ಮಾಡಿಕೊಳ್ಳುವನು, ಅವನು ವಶ ಮಾಡಿಕೊಂಡು ತನಗಿಷ್ಟ ಬಂದಂತೆ ನಡೆಸುವನು. ಒಂದು ಸಾರಿ ನೀವು ಪವಿತ್ರಾತ್ಮರಿಗೆ ವಶವಾದರೆ ನಾನು ಪ್ರಾರ್ಥನೆ ಮಾಡಬೇಕು ಅನ್ನೋದು ಯೋಚಿಸಬೇಕಾಗೇ ಇಲ್ಲ. ನನ್ನ ಜೀವನನೇ ಪ್ರಾರ್ಥನೆ ಆಗಿ ಹೋಗ್ತದೆ. ಅದು ಬೂಟಾಟಿಕೆ ಪ್ರಾರ್ಥನೆ ಆಗುವುದಿಲ್ಲ, ಅನುಭವದ ಪ್ರಾರ್ಥನೆಯಾಗಿ ಪ್ರಾರಂಭವಾಗ್ತದೆ. ಬದಲಾವಣೆಯ ಜೀವಿತದ ಪ್ರಾರ್ಥನೆಯಾಗಿ ಬದಲಾವಣೆ ಆಗ್ತದೆ. ಕೇವಲ ಮಾತಿನಿಂದ ಆಗುವುದಿಲ್ಲ, ಸಂಪೂರ್ಣವಾಗಿ ಜೀವಿತದಿಂದ ಆಗುತ್ತದೆ. ಹೌದು ಪ್ರಿಯರೇ, ತನ್ನನ್ನು ಅರಸುವವರನ್ನ ತನ್ನೆಡೆ ವಶ ಮಾಡಿಕೊಳ್ಳುತ್ತಾನೆ. ಎಷ್ಟು ಜನ ಆ ಸುಜ್ಞಾನವೆಂಬ ಆಕೆಯನ್ನ ನಾವು ಹಾರಿಸ್ತಾ ಇದ್ದೇವೆ?
ಎಷ್ಟು ಜನ ಆ ಸುಜ್ಞಾನವೆಂಬ ಆಕೆಯ ಮಕ್ಕಳಾಗಿ ಜೀವಿಸ್ತಾ ಇದ್ದೇವೆ? ನೋಡಿ, ಈ ವಾಕ್ಯವನ್ನು ನಾವು ಧ್ಯಾನಿಸಬೇಕಾದ್ರೆ ಪರಿಶುದ್ಧ ತಾಯಿ ಮಾತೆ ಮರಿಯಮ್ಮನವರನ್ನು ನಾವು ಧ್ಯಾನಿಸಬೇಕು. ಇದಕ್ಕಿಂತ ಮಿಗಿಲಾದ ಸಾಕ್ಷಿ ಇಲ್ಲ. ದೇವಾಲಯದಲ್ಲಿಯೇ ಬೆಳೆದು ಬಂದಂತಹ ಪರಿಶುದ್ಧ ಮಾತೆ 12 ವರ್ಷ ಪ್ರಾಯದವರೆಗೂ, 3 ರಿಂದ 12 ವರ್ಷ ಪ್ರಾಯದವರೆಗೂ ದೇವಾಲಯದಲ್ಲೇ ಬದುಕು ಬಂದಂತಹ ಮಾತೆ ಮರಿಯಮ್ಮ ಜನಿಸುವಾಗಲೇ ದೈವ ಚಿತ್ತಕ್ಕನುಸಾರವಾಗಿ ದೇವಾಲಯದಲ್ಲಿ ಕಾಣಿಕೆಯಾಗಿ ಸಮರ್ಪಿಸಲ್ಪಡಬೇಕು ಎಂಬುದಕ್ಕಾಗಿ ತನ್ನ ತಾಯಿ ಜೋಕಿಮಿನ ಗರ್ಭದಲ್ಲಿ ಉದಯಿಸಿದಂತಹ ಮಾತೆ ಮರಿಯಮ್ಮ ಹರಸಿದಳು ಪವಿತ್ರಾತ್ಮರನ್ನ. ಆ ಆಲಯದಲ್ಲಿದ್ದು ಅವಳು ಪ್ರಾರ್ಥಿಸಿ 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 ಧರ್ಮಶಾಸ್ತ್ರವನ್ನು ಕೇಳಿ 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 ಕೀರ್ತನೆಗಳಿಂದ ದೇವರನ್ನ ಆಸ್ವಾದಿಸಿ ಆಸ್ವಾದಿಸಿ ಪವಿತ್ರಾತ್ಮರನ್ನೇ, ಆ ಸುಜ್ಞಾನವೆಂಬ ಆಕೆಯನ್ನೇ ಸ್ವಂತವಾಗಿಸಿಕೊಂಡಳು. ಪವಿತ್ರಾತ್ಮರನ್ನೇ ಅವಳು ಸ್ವಂತವಾಗಿಸಿಕೊಂಡಳು. ಹೌದು ಪ್ರಿಯರೇ, ಹಾಗೆ ನಾವು ಮಾತೆ ಮರಿಯಳಂತೆ ನಾವು ಪವಿತ್ರಾತ್ಮರನ್ನ ಸ್ವಂತವಾಗಿಸಿಕೊಳ್ಳಬೇಕು. ನೋಡಿ, ಮಾತೆ ಮರಿಯಮ್ಮನಲ್ಲಿ ಯಾವಾಗ ಪವಿತ್ರಾತ್ಮರು ಬಂದರೋ ಆಕೆನ ಉನ್ನತ ಸ್ಥಿತಿಗೆ ಏರಿಸಿದರು. ಉನ್ನತ ಸ್ಥಿತಿಗೆ. ಇಗೋ, ಇಂದಿನಿಂದ ಎಲ್ಲಾ ಸಂತತಿಗಳು ನನ್ನನ್ನು ಭಾಗ್ಯವತಿ ಎಂದು ಕರೆಯುವರು. ನೋಡಿ, ಅಂದಿನ ಆ ಪವಿತ್ರಾತ್ಮರು ಆ ಪವಿತ್ರಾತ್ಮರು ಆ ತಾಯಿಯನ್ನ ಉನ್ನತಿಗೇರಿಸಿದಳು. ಹಿಂದಿನ ತಲಾಂತರಕ್ಕೂ ತಲೆಮಾರುಗಳಿಗೂ ಇನ್ನು ಬರುವ ತಲೆಮಾರುಗಳಿಗೂ ಆ ದೇವರ ವಾಗ್ದಾನದ ಮಾತು ನಿಲ್ಲದೇ ಇಲ್ಲ, ನಿಲ್ಲುವುದೂ ಇಲ್ಲ. ಹೌದು ಪ್ರಿಯ ಸಹೋದರನೇ, ಸಹೋದರಿಯೇ, ನಾವು ಚಿಂತಿಸಬೇಕು. ಆಕೆ ಮಾತೆ ಮರಿಯಮ್ಮನವರನ್ನ ವಶ ಮಾಡಿಕೊಂಡಳು. ಸುಜ್ಞಾನವೆಂಬ ಆಕೆ, ಪವಿತ್ರಾತ್ಮರು ಮಾತೆ ಮರಿಯಮ್ಮನವರನ್ನ ವಶ ಮಾಡಿಕೊಂಡರು. ಆ ದೈವ ಪುತ್ರನನ್ನ ಗರ್ಭದಲ್ಲಿ ಏರುವಂತಹ ಕೃಪೆಗಾಗಿ, ದೈವ ಚಿತ್ತವನ್ನು ನೆರವೇರಿಸುವುದಕ್ಕಾಗಿಯೇ ಮಾತೆ ಮರಿಯಮ್ಮನವರನ್ನ ವಶ ಮಾಡಿಕೊಂಡರು. ತನ್ನ ಇಷ್ಟಕ್ಕನುಸಾರವಾಗಿ ಮಾತೆ ಮರಿಯಮ್ಮನವರನ್ನ ಪವಿತ್ರಾತ್ಮರು ಪೋಷಿಸಿದರು. ಅವರ ಮುಂದೆ ಎಷ್ಟು ಹೋರಾಟ, ಯೇಸುವಿನ ಆ ಶಿಲುಬೆಯ ಯಾತನೆಯವರೆಗೂ, ಆ ಮರಣದ ಕೊನೆಯ ಗಳಿಗೆಯವರೆಗೂ ಆ ಮಾತೆ ಮರಿಯಮ್ಮನವರನ್ನ ಪವಿತ್ರಾತ್ಮರು ಪೋಷಿಸಿ ನಡೆದರು. ಕೈ ಬಿಡಲಿಲ್ಲ. ಸಂಕಟಗಳು ಬಂದರು, ಬಿಡಲಿಲ್ಲ. ಹೌದು ಪ್ರಿಯರೇ, ಬಿಡಲಿಲ್ಲ. ಯಾಕೆಂದರೆ ಆಕೆ ಮಾತೆ ಮರಿಯಮ್ಮನವರು ಹರಸಿದರು, ಆ ಪ್ರಭುವನ್ನ ಹರಸಿದಳು. ಸರ್ವೇಶ್ವರ ಸ್ವಾಮಿಯನ್ನ ದೇವಾಲಯದಲ್ಲಿ ಸತತವಾಗಿ, ಆಕೆಯಲ್ಲಿ ಕಳಂಕವೆಂಬುದೇ ಇರಲಿಲ್ಲ. ಆಕೆ ಸಂಪೂರ್ಣವಾಗಿ ಆ ಸುಜ್ಞಾನವೆಂಬ ಆಕೆಗೆ ಸ್ವಂತವಾಗಿದ್ದಳು. ಪ್ರಿಯರೇ, ನಮ್ಮ ಜೀವಿತವನ್ನು ನಾವು ಚಿಂತಿಸಿ ನೋಡುವ. ಕೇವಲ ನಾನು ಆನ್ಲೈನ್ ಪ್ರಾರ್ಥನೆ ಎಂದು ಕುಳಿತುಕೊಂಡಿದ್ದೇನೆ, ಅಥವಾ ಕೇವಲ ನಾನು ಪ್ರಾರ್ಥನೆ ಮಾಡುತ್ತೇನೆ ಎಂದು ಜಪಸರನ್ನು ಹಿಡಿದುಕೊಂಡಿದ್ದೇನೆ, ದಿನ ಬಲಿ ಪೂಜೆಗೆ ಹೋಗುತ್ತೇನೆ ಎಂದು ಹೇಳುತ್ತಾ ಇದ್ದೇನೆ, ನಾನು ಧ್ಯಾನ ಕೊಡುತ್ತೇನೆ ಎಂದು ಹೇಳುತ್ತಾ ಇದ್ದೇನೆ, ನಾನು ಶುಭ ಸಂದೇಶ ಸಾರುತ್ತಾ ಇದ್ದೇನೆ ಎಂದು ಹೇಳುತ್ತಾ ಇದ್ದೇನೆ, ನಾನು ಅದ್ಭುತ ಮಾಡುತ್ತಾ ಇದ್ದೇನೆ ಎಂದು ಹೇಳುತ್ತಾ ಇದ್ದೇವೆ. ಎಲ್ಲ ಕಪಟತನಗಳು. ನನ್ನ ಜೀವಿತದಲ್ಲಿ ಆ ಪೋಷಕರಾದ ಪವಿತ್ರಾತ್ಮರಿಲ್ಲ. ಆದ್ದರಿಂದ ನನ್ನೊಳಗೆ ಉದ್ಭವಿಸುವುದೆಲ್ಲವೂ ಲೌಕಿಕ, ಪ್ರಾಪಂಚಿಕ, ಅಸೂಯೆ, ದ್ವೇಷ, ಮತ್ಸರ, ಹಗೆತನ, ಸೇಡು, ಕೊರತೆ. ಕಾರಣ ಏನು? ನಾನು ಆ ಪವಿತ್ರಾತ್ಮರನ್ನು ಧರಿಸಿಕೊಳ್ಳಲಿಲ್ಲ. ನನ್ನ ವೈಯಕ್ತಿಕ ಪ್ರಾರ್ಥನೆ, ಅಂದ್ರೆ ನನ್ನ ಸ್ವಂತ ಪ್ರಾರ್ಥನೆ, ಪರ್ಸನಲ್ ಪ್ರಾರ್ಥನೆ ನನಗಿಲ್ಲ. ನನ್ನ ಯಾವಾಗ ವೈಯಕ್ತಿಕ ಪ್ರಾರ್ಥನೆ ಕುಸಿಯುತ್ತದೋ, ಯಾವಾಗ ನನ್ನ ಜೀವಿತದಲ್ಲಿ ನನಗೂ ನನ್ನ ದೇವರಿಗೂ ಒಂದು ನಿಕಟವಾದ ಸಂಬಂಧವಿರುವುದಿಲ್ಲವೋ, ಯಾವಾಗ ನಾನು ಪವಿತ್ರಾತ್ಮರಿಗೆ ಸಾಧಕವಾಗಿ ನಾನು ನನ್ನನ್ನು ಬಿಟ್ಟುಕೊಡುವುದಿಲ್ಲವೋ,
ನನ್ನ ಜೀವಿತದಲ್ಲಿ ದೇವರು ಅದ್ಭುತ ಮಾಡುವುದಿಲ್ಲ, ಸೈತಾನ ಅದ್ಭುತ ಮಾಡುತ್ತಾನೆ. ಅವನು ಹೇಳುತ್ತಾನೆ, ಅವನ ಮನಸ್ಸಲ್ಲಿ ಹೇಳುತ್ತಾನೆ, ನೀನು ಮಾಡುತ್ತಿರುವುದು ಸರಿ, ನಾನು ಮಾಡುತ್ತಾ ಇರುವುದು ಸರಿ, ನೀನು ಮಾಡುತ್ತಾ ಇರುವುದು ಸರಿ ಎಂಬುದಾಗಿ ನನ್ನನ್ನು ಕುರಿತು ನನ್ನ ತಪ್ಪುಗಳನ್ನು ಮುಚ್ಚಿಟ್ಟು ಅವನು ನನ್ನನ್ನ ಮಾಡುವುದನ್ನ ಮಾಡುತ್ತಿರುವಂತೆ ನನ್ನನ್ನು ವಂಚಿಸುತ್ತಾನೆ. Praise the Lord. ಹೌದು ಪ್ರಿಯ ಸಹೋದರನೇ, ಸಹೋದರಿಯೇ, ನಾವು ತಿಳಿಯಬೇಕು. ಸುಜ್ಞಾನವೆಂಬುವವಳು ಬೋಧಕಿ. ಶೀಸ್ ಅ ಪ್ರೀಚರ್, ಈಸ್ ಅ ಸ್ಪಿರಿಚುವಲ್ ಪ್ರೀಚರ್. ಸುಜ್ಞಾನವೆಂಬ ಬೋಧಕಿ. ಈ ಸುಜ್ಞಾನವೆಂಬ ಬೋಧಕಿಗೆ ನಾನು ಕಿವಿಗೊಡಬೇಕು. ಮನುಷ್ಯನ ಬೋಧನೆಗೆ ಅಲ್ಲ. ಮನುಷ್ಯನ ಪೊಳ್ಳು ಬೋಧನೆಗೆ ಕಿವಿಗೊಡುವುದಾದರೆ ನಾನು ಮೋಸಕ್ಕೆ, ವಂಚನೆಗೆ ಒಳಗಾಗುತ್ತೇನೆ. ಆದರೆ ಸುಜ್ಞಾನವೆಂಬ ಪವಿತ್ರಾತ್ಮನ ಬೋಧನೆಗೆ ನಾನು ಕಿವಿಗೊಡುವಾಗ ನಾನು ಪವಿತ್ರಾತ್ಮರನ್ನು ನಾನು ಧರಿಸಿಕೊಳ್ಳುತ್ತೇನೆ, ಪವಿತ್ರಾತ್ಮರನ್ನು ಸ್ವಂತವಾಗಿಸಿಕೊಳ್ಳುತ್ತೇನೆ. ಪವಿತ್ರಾತ್ಮರು ನನ್ನನ್ನು ವಶಪಡಿಸಿಕೊಂಡು ತನಗಿಷ್ಟ ಬಂದ ಕಡೆ ನನ್ನನ್ನು ನಡೆಸಿಕೊಂಡು ಹೋಗುತ್ತಾರೆ. Praise the Lord. Praise the Lord. ಪ್ರಿಯರೇ, ನಾವು ಅರಿಯಬೇಕು. ವಾಕ್ಯ ಹೇಳುತ್ತದೆ, ಸುಜ್ಞಾನ ಸಿರಾಕನ ಗ್ರಂಥ 4ನೇ ಅಧ್ಯಾಯದಲ್ಲಿ 12ನೇ ವಾಕ್ಯದಲ್ಲಿ, ಆಕೆಯನ್ನ ಪ್ರೀತಿಸುವನು ಪ್ರೀತಿಸುವುದು ಜೀವವನ್ನೇ. ಹಾಲೆಲೂಯಾ, ಆಮೆನ್. ಆಕೆಯನ್ನು ಪ್ರೀತಿಸುವವನು ಪ್ರೀತಿಸುವುದು ಜೀವವನ್ನೇ. ಹಾಲೆಲೂಯಾ, ಆಮೆನ್, ಆಮೆನ್, ಆಮೆನ್. ತಡವಿಲ್ಲದೆ ಆಕೆಯನ್ನು ಅರಸುವವನು ಪಡೆವನು ಅಮಿತಾನಂದವನ್ನೇ. ಹಾಲೆಲೂಯಾ, ಹಾಲೆಲೂಯಾ, ಹಾಲೆಲೂಯಾ. ನೋಡಿ, ಆಕೆಯೊಂದಿಗೆ ಜೀವಿಸುವಾಗ, ಆಕೆಯನ್ನು ಅರಸುವಾಗ, ಪ್ರೀತಿಸುವಾಗ ಅವನು ಅಮಿತಾನಂದವನ್ನೇ ಪಡೆಯುತ್ತಾನೆ. every time he goes to happiness. ಅವನು ಎಲ್ಲಾ ಸಂದರ್ಭದಲ್ಲಿ ಸಂತೋಷಕ್ಕೆ ಹೋಗುತ್ತಾನೆ, ಅಮಿತಾನಂದದಿಂದ ಜೀವಿಸುತ್ತಾನೆ. ಅವನಲ್ಲಿ ಎಂಥ ಹೋರಾಟಗಳು ಬಂದರೂ ಅದನ್ನು ಅವನು ಜಯಿಸುತ್ತಾನೆ. ಅವನ ಮುಂದೆ ಬರುವಂತಹ ಶೋಧನೆಗಳನ್ನು ಜಯಿಸುತ್ತಾನೆ, ವೇದನೆಗಳನ್ನು ಜಯಿಸುತ್ತಾನೆ, ಯಾತನೆಗಳನ್ನು ಜಯಿಸುತ್ತಾನೆ, ಅವಮಾನಗಳನ್ನು ಜಯಿಸುತ್ತಾನೆ, ನಿಂದನೆಗಳನ್ನು ಜಯಿಸುತ್ತಾನೆ, ಬಾಧೆಗಳನ್ನು ಜಯಿಸುತ್ತಾನೆ, ಕಳೆದುಕೊಂಡದೆಲ್ಲವನ್ನ ಜಯಿಸುತ್ತಾನೆ. ಕಾರಣ ಅವನು ಆ ಸುಜ್ಞಾನವೆಂಬ ಆಕೆಯನ್ನು ಪ್ರೀತಿಸುವ ಕಾರಣ. ಜೀವವನ್ನೇ ಪ್ರೀತಿಸುವುದು. ನೋಡಿ, ವಾಕ್ಯ ಎಷ್ಟು ಸುಂದರವಾಗಿ, ಆಕೆಯನ್ನು ಪ್ರೀತಿಸುವವನು ಪ್ರೀತಿಸುವುದು ಜೀವವನ್ನೇ. ಯಾರು ಜೀವ? ಪವಿತ್ರ ಆತ್ಮರೇ ಜೀವ. ಪ್ರಿಯ ಸಹೋದರನೇ, ಸಹೋದರಿಯೇ, ನಮ್ಮ ಜೀವಿತದಲ್ಲಿ ನಾವು ಅನುಭವಗಳನ್ನು ಕಾಣಬೇಕು. ಕೇವಲ ಶಬ್ದದಿಂದ ಅಲ್ಲ, ಅಥವಾ ಕೇವಲ ಪ್ರಾರ್ಥನೆಯಿಂದಲ್ಲ, ಅಥವಾ ಕೇವಲ ಧ್ಯಾನದಿಂದಲ್ಲ, ಅನುಭವಗಳಿಂದ ಹಾಗೂ ಪರಿವರ್ತನೆಯ ಜೀವಿತದಿಂದ. ಕಂಡುಕೊಳ್ಳಬೇಕು ಪ್ರಿಯರೇ, ಕಂಡುಕೊಳ್ಳಬೇಕು. ನಾವು ನಮ್ಮ ಜೀವಿತದಲ್ಲಿ ಈ ವಾಕ್ಯ ಹೇಳುತ್ತಾ ಇರುವಂತಹ ಸತ್ಯ ಎಷ್ಟೇ ಪ್ರಿಯರೇ. ನಾನು ನನ್ನ ಜೀವಿತದಲ್ಲಿ ನಾನು ಪವಿತ್ರ ಆತ್ಮರನ್ನು ಅರಸಬೇಕು. ಯಾರು ಈ ಪವಿತ್ರ ಆತ್ಮ? ಹೂ ಇಸ್ ದಿಸ್ ಹೋಲಿ ಸ್ಪಿರಿಟ್? ಯಾರು ಈ ಪವಿತ್ರ ಆತ್ಮರು? ಪ್ರಿಯರೇ, ಯೇಸು ಸ್ವಾಮಿಯೇ ಈ ಪವಿತ್ರ ಆತ್ಮರು. ಯೇಸು ಸ್ವಾಮಿಯ ಯೇಸುವನ್ನ ನಾವು ನೋಡ್ತೇವೆ. ಈ ಪವಿತ್ರ ಆತ್ಮರು ಯೇಸು ಆಗಿದ್ದರು, ಯೇಸುವೇ ಪವಿತ್ರ ಆತ್ಮರಾಗಿದ್ದರು. ಅದಕ್ಕೆ ಸ್ವಾಮಿ ಹೇಳಿದರು, ನಾನು ಹೋಗದ ಹೊರತು ಪವಿತ್ರ ಆತ್ಮನು ನಿಮ್ಮಲ್ಲಿ ಬರಲಾರರು. ಅವನು ನಿಮ್ಮನ್ನು ಸಮಗ್ರ ಸತ್ಯದೆಡೆಗೆ ಕರೆದುಕೊಂಡು ಹೋಗುವನು. ಅವನು ನೀವು ಚಲಿಸುವಾಗ, ನಡೆಯುವಾಗ ಇದೇ ಮಾರ್ಗದಲ್ಲಿ ಹೋಗು ಎಂದು ನಿಮ್ಮ ಕಿವಿಯಲ್ಲಿ ಅವನು ಮಾತನಾಡುವನು. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ನಿನ್ನಲ್ಲಿ ಪ್ರೀತಿಯು ಸಾಧಕವಾಗುವುದು. ನನ್ನಲ್ಲಿ ಪ್ರೀತಿಯು ಸಾಧಕವಾಗುವುದು, ದೇಶವು ನಾಶವಾಗುವುದು. ನೋಡಿ, ಪರಿಶುದ್ಧ ತಾಯಿ ಮಾತೆ ಮರಿಯಮ್ಮನವರನ್ನ ನೋಡ್ತೇವೆ. ಬೇರೆ ಯಾರು ಬೇಕಾಗಿಲ್ಲ, ಬೇರೆ ಯಾರು ಬೇಕಾಗಿಲ್ಲ. ಅದಕ್ಕೆ ಮಾತೆ ಹೇಳ್ತಾರೆ, ನನ್ನ ಆತ್ಮವು ಕರ್ತರನು ಸ್ತುತಿಸುತ್ತದೆ.
ನನ್ನ ಆತ್ಮವು ನೋಡಿ, ಅಂದರೆ ಪವಿತ್ರಾತ್ಮನಿಗಾಗಿ ಹಂಬಲಿಸುವಂತ ಆ ಒಂದು ಪದ, ಬೇರೇನು ಹೇಳಿಲ್ಲ ಮಾತೆ ಮರಿಯಮ್ಮನವರು. ನನ್ನ ಆತ್ಮವು ದೇವರನ್ನ ಸ್ತುತಿಸುತ್ತದೆ, ನನ್ನ ಜೀವವು ದೇವರಲ್ಲಿ ಸಂತೋಷದಿಂದ ನಗೆಯುತ್ತದೆ. ಹಾಲೆಲೂಯಾ, ಹಾಲೆಲೂಯಾ, ಹಾಲೆಲೂಯಾ. ಪಡೆವರು ಅಮಿತಾನಂದವನ್ನೇ ಸಂತೋಷದಿಂದ ಅಭಿನಂದಿಸುತ್ತದೆ. ಯೋಚನೆ ಮಾಡಿ ನೋಡಿ ಅಲ್ಲ, ನಮ್ಮ ವಿಶ್ವಾಸಭರಿತ ಜೀವನ ಹೇಗೆ ಆಗಿದೆ, ನಮ್ಮ ವಿಶ್ವಾಸಭರಿತ ಪ್ರಾರ್ಥನೆ ಹೇಗಿದೆ. ನಾನು ನನ್ನ ಜೀವಿತದಲ್ಲಿ ಕೇವಲ ಪ್ರಾರ್ಥನೆ ಪ್ರಾರ್ಥನೆ ಎಂಬುದಾಗಿ ಬರೀ ಬಲಿಪೂಜೆ, ಬರೀ ಕುತ್ಕೊಂಡು ಜಪಸರ ಅಥವಾ ಬೈಬಲ್ ಓದ್ತಾ ಇದ್ದೇನೆ, ಸೊ ಇದು ವಾಡಿಕೆಯಾಗಿದೆಯಾ, ಅಥವಾ ನಾನು ಪವಿತ್ರಾತ್ಮನಿಗಾಗಿ ಹಂಬಲಿಸಿ ನನ್ನಲ್ಲಿರುವ ಕೆಟ್ಟದ್ದನ್ನ ನಾನು ಬಹಿಷ್ಕರಿಸಲು ನಾನು ಪ್ರಯತ್ನಿಸುತ್ತಾ ಇದ್ದೇನೆ? ಪ್ರಿಯರೇ, ಪವಿತ್ರಾತ್ಮನು ಬರುವಾಗ ನಾನು ಪವಿತ್ರಾತ್ಮನ ಪಡೆದುಕೊಳ್ಳಬೇಕಾದ್ರೆ ನನ್ನಲ್ಲಿರುವುದನ್ನ ನಾನು ಮೊದಲು ಬಿಡಬೇಕು. ಬಿಟ್ಟರೆ ಮಾತ್ರ ಪವಿತ್ರಾತ್ಮರು ನಮ್ಮಲ್ಲಿ ಬರಲಿಕ್ಕೆ ಸಾಧ್ಯ. ನನ್ನೊಳಗಿರುವ ಕೆಟ್ಟದ್ದನ್ನು ನಾನು ಬಿಡದೆ ನನ್ನೊಳಗೆ ಕೆಟ್ಟದನ್ನೇ ಇಟ್ಟುಕೊಂಡು ನಾನು ಪ್ರಾರ್ಥನೆ ಮಾಡಿದರೆ ಪವಿತ್ರಾತ್ಮರು ನನ್ನಲ್ಲಿ ಪ್ರವೇಶಿಸುವುದಿಲ್ಲ. ಆ ಸುಜ್ಞಾನವೆಂಬ ಆಕೆಯು ನನ್ನನ್ನು ವಶ ಮಾಡಿಕೊಳ್ಳುವುದಿಲ್ಲ. ಯಾಕೆಂದರೆ ನನ್ನಲ್ಲಿ ನಿನ್ನಲ್ಲಿ ಕಳಂಕವಿರುವಾಗ ಹೇಗೆ ತಾನೇ ಪವಿತ್ರಾತ್ಮರು ನನ್ನನ್ನು ನಿನ್ನನ್ನು ವಶ ಮಾಡಿಕೊಳ್ಳಲು ಸಾಧ್ಯ? ಹೇಗೆ ಸಾಧ್ಯ? ಸಾಧ್ಯವಿಲ್ಲ, ಸಾಧ್ಯವಿಲ್ಲ. ನಾನು ದೇವರ ಮುಂದೆ ಪ್ರಾಮಾಣಿಕನಾಗಿದ್ದು ಪ್ರಾರ್ಥಿಸುವಾಗ ಮಾತ್ರವೇ ನಾನು ಯಾವ ವ್ಯಕ್ತಿಯು ಪವಿತ್ರಾತ್ಮರು ವಶ ಮಾಡಿಕೊಳ್ಳಲು ಸಾಧ್ಯ. ನಾನು ಕಳಂಕವುಳ್ಳವನಾಗಿ ದಿನಕ್ಕೆ ಎಷ್ಟು ಪ್ರಾರ್ಥಿಸಿ, ಎಷ್ಟು ಆರಾಧನೆಯಲ್ಲಿ ಕೂತ್ಕೊಂಡು, ಎಷ್ಟು ಶುಭ ಸಂದೇಶ ಸಾರಿ, ಎಷ್ಟು ಆನ್ಲೈನಲ್ಲಿ ಶುಭ ಸಂದೇಶ ಸಾರಿ, ಯೂಟ್ಯೂಬ್ ಅಲ್ಲಿ ಶುಭ ಸಂದೇಶ ಸಾರಿ, ಊರುಗಳಲ್ಲಿ ಶುಭ ಸಂದೇಶ ಸಾರಿ, ನಾನು ಎಷ್ಟು ಪ್ರವಚನ ಹೇಳಿ ಆನ್ಲೈನ್ ನಲ್ಲಿ ಪ್ರಾರ್ಥನೆ ಮಾಡಿ, ನಾನು ಎಷ್ಟು ಕುಣಿದು ಕುಪ್ಪಳಿಸಿದರೂ ಸಹ ಪವಿತ್ರ ಆತ್ಮರು ನನ್ನನ್ನು ವಶ ಮಾಡಿಕೊಳ್ಳುವುದಿಲ್ಲ. ನನ್ನಲ್ಲಿ ಶತ್ರುತ್ವವಿರುವಾಗ, ನನ್ನಲ್ಲಿ ವೈರಾಗ್ಯವಿರುವಾಗ, ನನ್ನಲ್ಲಿ ಮನಸ್ತಾಪವಿರುವಾಗ ಎಂದಿಗೂ ಯಾವ ವಿಧದಲ್ಲಿಯೂ ಪವಿತ್ರಾತ್ಮರು ನನ್ನನ್ನು ನಿಮ್ಮನ್ನು ವಶ ಮಾಡಿಕೊಳ್ಳುವುದಿಲ್ಲ, ಹಾಗೂ ನನ್ನನ್ನು ನಿಮ್ಮನ್ನು ತನ್ನ ಇಚ್ಛೆಗನುಸಾರವಾಗಿ ನಡೆಸುವುದಿಲ್ಲ. ಹಲ್ಲೆಲೂಯಾ. ನಡೆಸುವುದಿಲ್ಲ. ತುಂಬಾ ಆಳವಾಗಿ ನಾವು ಚಿಂತಿಸಬೇಕು. ಸುಮ್ಮನೆ ಪವಿತ್ರಾತ್ಮರು ಏನು ಇಷ್ಟ ಬಂದಂಗೆ ಬರೀ ಅದ್ಭುತದ ಬಗ್ಗೆ ಮಾತನಾಡುವುದಲ್ಲ. ಪವಿತ್ರಾತ್ಮರು ಭಗವದ್ಗೀತೆಯಲ್ಲಿ ಹೋಗಿ ಪವಿತ್ರಾತ್ಮನ ಕುರಿತು ತುಂಬಾ ಸ್ಪಷ್ಟವಾಗಿ ಹೇಳಲ್ಪಡುತ್ತದೆ. ವೇದಗಳಲ್ಲಿ ಹೋಗಿ ಪವಿತ್ರಾತ್ಮನ ಕುರಿತು ತುಂಬಾ ಸ್ಪಷ್ಟವಾಗಿ ಹೇಳಲ್ಪಡುತ್ತದೆ. ದೇವರ ಆತ್ಮ, ಈ ಸುಜ್ಞಾನ ಎಂಬುದು ದೇವರ ಆತ್ಮ, ಸೋಲ್ ಆಫ್ ಗಾಡ್, ದೇವರ ಆತ್ಮ. ಪ್ರಿಯರೇ, ನಾವು ಧ್ಯಾನಿಸಬೇಕು, ನಾವು ಚಿಂತಿಸಬೇಕು. ನಮ್ಮ ಜೀವಿತದಲ್ಲಿ ನಾವು ಸತ್ಯವನ್ನು ಹುಡುಕಬೇಕು. ನನ್ನೊಳಗೆ ಕೆಟ್ಟದಿರುವ ತನಕ ಪವಿತ್ರಾತ್ಮ ನನ್ನಲ್ಲಿ ಪ್ರವೇಶಿಸಲಿಕ್ಕೆ ಆಗೋದಿಲ್ಲ, ನನ್ನನ್ನು ಸ್ವಂತವಾಗಿಸಿಕೊಳ್ಳಲಿಕ್ಕೆ ಸಾಧ್ಯವಾಗುವುದಿಲ್ಲ. ಯಾವಾಗ ನನ್ನಲ್ಲಿರುವ ಕೆಟ್ಟದ್ದನ್ನ ನಾನು ಮನಗೊಂಡು, ಎಸ್ ನನ್ನಲ್ಲಿ ಕೆಟ್ಟದಿದೆ, ನಾನು ಅದನ್ನು ಬಿಟ್ಟು ಬಿಡಬೇಕು, ಓ ಪವಿತ್ರಾತ್ಮರೇ ನನ್ನಲ್ಲಿ ಕೆಟ್ಟದಿದೆ, ನಾನು ಬಿಡಬೇಕು ಎಂದು ಪ್ರಯತ್ನಿಸುವಾಗ ಆ ಕ್ಷಣ ಪವಿತ್ರಾತ್ಮರು ನಿನ್ನಲ್ಲಿ ಆಗಮಿಸುವರು. ನನ್ನಲ್ಲಿ ಆಗಮಿಸುವರು. ಅದಕ್ಕೆ ಕೀರ್ತನೆಗಾರ 51ರಲ್ಲಿ ದಾವೀದ ಹೇಳ್ತಾನೆ, ಪವಿತ್ರ ಆತ್ಮರನ್ನು ನನ್ನಿಂದ ತೆಗೆದು ಹಾಕಬೇಡಿರಿ. ನೀವು ಪವಿತ್ರ ಆತ್ಮರನ್ನು ನನ್ನಿಂದ ತೆಗೆದು ಹಾಕಿದ್ದೆ ಆದರೆ ನಾನು ಪಾಪಕ್ಕೆ ಹೋಗುತ್ತೇನೆ, ಮತ್ತೆ ಕೊಲೆಗಾರನಾಗುತ್ತೇನೆ, ವ್ಯಭಿಚಾರ ಮಾಡುತ್ತೇನೆ. ಯೋಚಿಸಬೇಕು ಪ್ರಿಯರೇ, ತುಂಬಾ ಆಳವಾಗಿ ನಾವು ಚಿಂತಿಸಬೇಕು. ಸುಮ್ಮನೆ ಬೋಧನೆಯನ್ನು ಕೇಳ್ತೇನೆ ಅಂತ ಹೇಳಿ ಕೇಳಿ ಕೂತ್ಕೊಳ್ಳೋದಿಲ್ಲ. ನಾನು ಹೇಳಿದ ಪ್ರಾರಂಭದಲ್ಲಿ, ಈ ಸ್ವರ್ಗೀಯ ಯಾತ್ರೆಯ, ಈ ಸ್ವರ್ಗೀಯ ಮನ ಶುಶ್ರೂಷೆ ನಿಮ್ಮ ಹೃದಯದ ನಾಲಿಯಲ್ಲಿ ಕಲ್ಲನ್ನು ಹಾಕಿದಂತೆ, ನಿಮ್ಮ ಹೃದಯದ ಪ್ರಶಾಂತವಾದಂತಹ ತೊಟ್ಟಿಯಲ್ಲಿ, ನೀರಿನ ತೊಟ್ಟಿಯಲ್ಲಿ ಕಲ್ಲನ್ನು ಹಾಕಿದಂತೆ ಅದು ಕದಡುತ್ತದೆ. ನಿಮ್ಮ ಹೃದಯದ ಮೇಲೆ ಈ ವಾಕ್ಯಗಳು ಬೀಳುವಾಗ ನಿಮ್ಮನ್ನು ಕದಡಿಸುತ್ತದೆ. ನೋಡಿ, ನೀರಿನಲ್ಲಿ ಕಲ್ಲು ಹಾಕಿ ಹಾಗೆ ಅದು ಚಲನೆ ಆಗ್ತದೆ.
ಹಾಗೆ ನಮ್ಮ ಜೀವಿತದಲ್ಲಿ ಅದು ಕ್ರಿಯೆ ಮಾಡಬೇಕು. ಆ ಕಲ್ಲು ಬೀಳುವಾಗಲೇ ನಮಗೆ ಗೊತ್ತಾಯಿಲ್ಲ, ಪ್ರಶಾಂತವಾಗಿ ಇದ್ಬಿಟ್ರೆ ಹಾಗೇ ಮಲಗಿ ಬರೇ ಪ್ರಾರ್ಥನೆ ಪ್ರಾರ್ಥನೆ ಪ್ರಾರ್ಥನೆ, ಜೀವನದಲ್ಲಿ ಬದಲಾವಣೆ ಇಲ್ಲ. ಏನಾದ್ರೂ ಪ್ರಯೋಜನ ಇದೆಯಾ? ಇಲ್ಲ, ಇಲ್ಲ. ನಾವು ಮನುಷ್ಯರನ್ನ ನೆಚ್ಚಿಸಿಕೊಳ್ಳುವುದಕ್ಕಾಗಿ ಜೀವಿಸ್ತೇವೆ, ದೇವರನ್ನ ನೆಚ್ಚಿಸಿಕೊಳ್ಳುವುದಕ್ಕಾಗಿ ಜೀವಿಸೋದೇ ಇಲ್ಲ. ನಾನು ಅದೇ ಹೇಳಿದೆ, ಪ್ರತಿದಿನ ಎಷ್ಟು ಮಂದಿ ನಾವು ಪವಿತ್ರ ಆತ್ಮರಿಗಾಗಿ ಹಂಬಲಿಸ್ತೇವೆ, ಎಷ್ಟು ನಿಮಿಷ ಅಥವಾ ಎಷ್ಟು ಕ್ಷಣ ನಾವು ಪವಿತ್ರ ಆತ್ಮರನ್ನ ಕರಿತೇವೆ. ಬೇರೆ ಜೀವನ ಅನುಭವ ಆಗಬೇಕು. ಆ ಮಾತೆ ಮರಿಯಮ್ಮನವರಲ್ಲಿ ಎಷ್ಟರ ಮಟ್ಟಿಗೆ ಆ ಪವಿತ್ರ ಆತ್ಮರು ಕ್ರಿಯೆ ಮಾಡಿರ್ಬೋದು. ಆ ತಾಯಿ ನನ್ನ ಆತ್ಮವು ದೇವರನ್ನು ಸ್ತುತಿಸುತ್ತದೆ ಎಂದು ಹೇಳುವಾಗ, ನನ್ನ ಜೀವವು ಸಂತೋಷದಿಂದ ನಲಿಯುತ್ತದೆ ಎಂಬುದಾಗಿ ಹೇಳ್ತಾರೆ. ಸಂತೋಷದಿಂದ ನಲಿಯುತ್ತದೆ, ಇದೇ ಹೇಳುವುದು. ಪಡೆದನು ಅಮಿತಾನಂದವನೇ. ಮಾತೆ ಮರಿಯಮ್ಮನ ಜೀವಿತದಲ್ಲಿ ಬಂತು, ತನ್ನ ಮಗನ ಮೂಲಕವಾಗಿ, ಎಷ್ಟೆಷ್ಟೋ ತನ್ನ ಮಗನ ಮೂಲಕವಾಗಿ, ಯಾವುದು ಲೋಕರಕ್ಷಕನ ಮೂಲಕವಾಗಿ, ದೈವಪುತ್ರನ ಮೂಲಕವಾಗಿ ಮಾತೆ ಮರಿಯಮ್ಮನವರಲ್ಲಿ ಬಂದಂತಹ ಸಂಕಷ್ಟಗಳು, ಕಣ್ಣೀರು, ದುಃಖ, ವೇದನೆ ಹೇಳತೀರದಂತೂ. ಅವರು ಕುಡಿಯಲಿಲ್ಲ, ಕುಡುಕನಲ್ಲ, ವ್ಯಭಿಚಾರಿಯಲ್ಲ, ಸುಳ್ಳುಗಾರನಲ್ಲ, ಮೋಸಗಾರನಲ್ಲ, ಅವಿಧಿಯ ಉಳ್ಳವನಲ್ಲ, ಅವಿಶ್ವಾಸಿ ಇಲ್ಲ, ಏನಿಲ್ಲ, ಏನೂ ಇಲ್ಲದ ಯೇಸು ಕ್ರಿಸ್ತರ ಮೂಲಕವಾಗಿ ತಾಯಿ ಮಾತೆ ಮರಿಯಮ್ಮನವರು ಅಷ್ಟು ಯೋಧನೆ, ವೇದನೆ, ಹಿಂಸೆ, ಬಾಧೆಗಳನ್ನು ಸಹಿಸಿಕೊಂಡರು ಎಂಬುದಾದರೆ, ಇನ್ನು ಎಲ್ಲಾ ತುಂಬಿರುವ ಈ ಉಪ್ಪಿನಕಾಯಿ ಜಾಡಿಲಿ ಎಲ್ಲಾ ತುಂಬಿ ಉಳಿ ಬಂದು ಆಗಿರುವಂತ ನಮ್ಮ ಜೀವಿತದಲ್ಲಿ ಏನಿರಬಹುದು ಯೋಚಿಸಿ ನೋಡಿ. ಅಲ್ಲ, ಆದ್ರೂ ಮಾತೆ ಮರಿಯವರು ಸಂತೋಷವಾಗಿ ಇದ್ರು, ಸ್ವರ್ಗದಾನಂದವನ್ನು ಪಡೆದರು. ದೈವಪುತ್ರನಾಗಿರುವಂತಹ ಪ್ರಭು ಯೇಸುವನ್ನ ಕುರಿತು ಚಿಂತಿಸಿ ಟೆನ್ಷನ್ ಆಗಿ 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 ಶಿಲುಬೆಯ ಮರಣದ ತನಕ ಚಿತಿಯಾಗಿ ಹೋದ್ರು ಮಾತೆ ಮರಿಯಮ್ಮನವರು. ಇವತ್ತು ನೋಡಿ ನಮ್ಮ ಮಕ್ಕಳ ಬಗ್ಗೆ, ಅಯ್ಯೋ ನನ್ನ ಮಗ ಹಾಗೆ, ಅಯ್ಯೋ ನನ್ನ ಮಗ ಹೀಗೆ, ಚೆನ್ನಾಗಿ ಓದೋದಿಲ್ಲ, ಗೌರವ ಕೊಡೋದಿಲ್ಲ, ಪ್ರೀತಿಸೋದಿಲ್ಲ, ಮೊಬೈಲ್ ಅಲ್ಲೇ ಇರ್ತಾನೆ, ಫ್ರೆಂಡ್ಸ್ಗಳ ಜೊತೆನೆ ಇರ್ತಾನೆ, ಕುಡಿತಾನೆ, ಸಿಗರೆಟ್ ಸೇತಾನೆ, ಅಲ್ಲಿ ಹೋಗ್ತಾನೆ, ಇಲ್ಲಿ ಹೋಗ್ತಾನೆ, ಆ ಹುಡುಗಿ ಈ ಹುಡುಗ, ಅಯ್ಯೋ ನನ್ನ ಮಗಳು ಹೀಗೆ, ನನ್ನ ಮಗನ ಹಾಗೆ, ಈ ಟೆನ್ಷನ್. ನಿನ್ನ ಮಗನನ್ನ ನೀನು ಬದಲಾವಣೆ ಮಾಡಲು ಸಾಧ್ಯವಿಲ್ಲ, ನಿನ್ನ ಮಗಳನ್ನು ನೀನು ಬದಲಾವಣೆ ಮಾಡಲು ಸಾಧ್ಯವಿಲ್ಲ. ಯಾರ ಮಗಳನ್ನು, ಯಾರ ಮಗನನ್ನು ಯಾರು ಬದಲಾವಣೆ ಮಾಡಲು ಸಾಧ್ಯ ಇಲ್ಲ. ಅವನು ಅವನಾಗಿಯೇ ಬದಲಾವಣೆ ಆಗಬೇಕು. ಯಾವಾಗ ಅವನು ಪೋಷಕರಾದ ಪವಿತ್ರಾತ್ಮ ಪ್ರೇರಣೆಯನ್ನು ಪಡೆಯುವಾಗ ಮಾತ್ರವೇ. ಯಾವ ಗಂಡನನ್ನ ಯಾವ ಹೆಂಡತಿ ಬದಲಾವಣೆ ಮಾಡಲು ಸಾಧ್ಯವಿಲ್ಲ, ಯಾವ ಹೆಂಡತಿಯನ್ನು ಯಾವ ಗಂಡನು ಬದಲಾವಣೆ ಮಾಡಲು ಸಾಧ್ಯವಿಲ್ಲ. ಭ್ರಮೆ, ಭ್ರಮೆ, ಸ್ವಾರ್ಥದ ಪ್ರಾರ್ಥನೆ ಅಷ್ಟೇ. ನನಗೆ ಗೊತ್ತು, ಹಲವಾರು ಜನ ವರ್ಷಾನುಗಟ್ಲೆಯಿಂದ ಗಂಡನಿಗಾಗಿ ಪ್ರಾರ್ಥನೆ ಮಾಡ್ತಾರೆ, ಒಂದು ತಲೆ ಕೂದಲು ಬದಲಾವಣೆ ಆಗಿಲ್ಲ. ವರ್ಷಾನುಗಟ್ಲೆ ಮಕ್ಕಳಿಗಾಗಿ ಪ್ರಾರ್ಥನೆ ಮಾಡ್ತಾರೆ, ಒಂದು ತಲೆ ಕೂದಲು ಬದಲಾವಣೆ ಆಗಿಲ್ಲ. ವರ್ಷಾನುಗಟ್ಲೆಯಿಂದ ಹೆಂಡತಿ ಗಂಡನಿಗಾಗಿ, ಗಂಡ ಹೆಂಡತಿಗಾಗಿ ಪ್ರಾರ್ಥನೆ ಮಾಡ್ತಾರೆ, ಒಂದು ತಲೆ ಕೂದಲು ಬದಲಾವಣೆ ಆಗಿಲ್ಲ. ಎಲ್ಲಿ ಹೋದರೂ ಪ್ರಾರ್ಥನೆ, ಎಲ್ಲಿ ಹೋದರೂ ಪ್ರಾರ್ಥನೆ. ಯಾಕೆ? ವೈ ವೈ ಯಾಕೆ? ಅದನ್ನು ನಾನು ಕಂಡುಕೊಳ್ಳಬೇಕು. ಅಲ್ಲಿ ಮೂರು ಬಗೆಯ ಪ್ರಾರ್ಥನೆ. ಒಂದು ಸ್ವಾರ್ಥದ ಪ್ರಾರ್ಥನೆ, ಇನ್ನೊಂದು ನಿಸ್ವಾರ್ಥದ ಪ್ರಾರ್ಥನೆ, ಇನ್ನೊಂದು ಪವಿತ್ರಾತ್ಮ ಭರಿತ ಪ್ರಾರ್ಥನೆ. ನಾನು ನನ್ನ ಕುಟುಂಬದಲ್ಲಿರುವಂತಹ ವ್ಯಕ್ತಿಗಾಗಿ ನಾನು ಪ್ರಾರ್ಥಿಸುವಾಗ ಪ್ರಾರ್ಥನೆ ದೇವರ ಸನ್ನಿಧಿಯಲ್ಲಿ ಇರುತ್ತದೆ. ಆದರೆ ಆ ಪ್ರಾರ್ಥನೆ ನಾನು ಯಾವ ವ್ಯಕ್ತಿಗಾಗಿ ಪ್ರಾರ್ಥಿಸುತ್ತೇನೋ ಆ ಪ್ರಾರ್ಥನೆ ಅವನನ್ನ ಸ್ಪರ್ಶಿಸುವುದಿಲ್ಲ. ಯಾಕೆಂದರೆ ಆ ವ್ಯಕ್ತಿ ಯಾರಿಗಾಗಿ ನಾನು ಪ್ರಾರ್ಥಿಸುತ್ತೇನೋ, ಗಂಡನೋ ಹೆಂಡತಿಯೋ ಮಕ್ಕಳೋ ಎತ್ತವರು ಎಕ್ಸ್ಟ್ರಾ ಯಾರಿಗಾಗಿ ಪ್ರಾರ್ಥಿಸ್ತೀವೋ ಆ ವ್ಯಕ್ತಿಯು ತನ್ನ ತಪ್ಪನ್ನ ಅರಿತುಕೊಳ್ಳುವವರೆಗೂ, ಯಾವಾಗ ವ್ಯಕ್ತಿಯು ತಾನು ಮಾಡೋ ಅಯ್ಯೋ ಹೌದು ನಾನು ತಪ್ಪು ಮಾಡಿದೆ ಎಂಬ ಒಂದು ಚಿಂತನೆ ಅವನಲ್ಲಿ ಬರುವಾಗ, ಯಾರು ಗಂಡನಿಗಾಗಿ, ಹೆಂಡತಿಗಾಗಿ, ಮಕ್ಕಳಿಗಾಗಿ, ಎತ್ತವರಿಗಾಗಿ ಯಾವಾಗ ಪ್ರಾರ್ಥನೆ ಮಾಡಿರ್ತಾರೋ ಆ ಪ್ರಾರ್ಥನೆ ಆ ಕ್ಷಣ ಅವನನ್ನು ಮುಟ್ಟುತ್ತದೆ. ಆಗ ಅವನು ಬದಲಾವಣೆಯಾಗುತ್ತಾನೆ. ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್. ತುಂಬಾ ಆಳವಾಗಿ ನಾವು ಚಿಂತಿಸಬೇಕು. ಯಾವ ವ್ಯಕ್ತಿ ಯಾವ ಮನುಷ್ಯನಿಂದ ಬದಲಾವಣೆ ಆಗುವುದಿಲ್ಲ.
ಪವಿತ್ರಾತ್ಮರು ಬರುವಾಗ ಮಾತ್ರವೇ, ಆ ದೇವರ ಆತ್ಮರು ಬರುವಾಗ ಮಾತ್ರವೇ ಆ ವ್ಯಕ್ತಿಗೆ ತನ್ನ ತಪ್ಪಿನ ಅರಿವು ಆಗಲು ಪ್ರಾರಂಭಿಸುವಾಗ ಮಾತ್ರವೇ, ಒಮ್ಮೆ ಒಂದು ಹೆಜ್ಜೆ ಮುಂದಿಟ್ಟು ಹೌದು ಸ್ವಾಮಿ ನಾನು ಪಾಪಿ, ನಾನು ಇದನ್ನು ಬಿಟ್ಟು ಬಿಡಬೇಕು ಎಂದು ಒಂದು ಮಾತು ಬಾಯಿಂದ ಹೊರಡಿದ ತಕ್ಷಣ ಪ್ರತಿಯೊಬ್ಬರ ಪ್ರಾರ್ಥನೆ ಆ ವ್ಯಕ್ತಿಯನ್ನು ಸ್ಪರ್ಶಿಸುತ್ತದೆ. ಅದರಿಂದ ಪ್ರಿಯರೇ, ನಾವು ಆಲಿಸುವ, ಧ್ಯಾನಿಸುವ, ನಮ್ಮ ಜೀವನವನ್ನು ಪರೀಕ್ಷಿಸಿಕೊಳ್ಳುವ ದಯಾಮಯ ದೇವರ ಕೃಪೆ ನಿಮ್ಮೊಂದಿಗಿರಲಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ನಿಮಗಾಗಿ ಪ್ರಾರ್ಥಿಸುವ ನಿಮ್ಮ ಸೇವಕ ಬ್ರದರ್ ರೊಜಾರಿಯೋ ಪಾಂಡವಪುರ. ಪ್ರೀಸ್ ದಿ ಲಾರ್ಡ್.